ನಿನ್ನೆ ದಿನ ನಾವು ಒಂದಿಷ್ಟು ಗುರು ಪರಂಪರೆ ಶಿಷ್ಯರ ಜೊತೆಗೆ ಹೇಗಿದ್ದರು ಅನ್ನುವ ಒಂದು ಭಾಗ, ಇನ್ನೊಂದಿಷ್ಟು ವಂಶೋದ್ಧಾರಕ್ಕಾಗಿ ಯಾರೆಲ್ಲ ಏನು ಮಾಡ್ತಿದ್ರು ಅನ್ನುವ ಹಾಗೆ ಜರತ್ಕಾರುವಿನ ಕತೆ, ಆಸ್ತಿಕನ ಕತೆ, ಏಕಕಾಲಕ್ಕೆ ಪರೀಕ್ಷಿತನಿಗಾಗಿ ಜನಮೇಜಯ ಯಾಕೆ ಯಜ್ಞ ಮಾಡಿದ, ಇಷ್ಟು ನೋಡುವಾಗ ಒಂದು ವಂಶ ರಕ್ಷಣೆಗೋ, ವಂಶದ ಬೆಳವಣಿಗೆಗೋ, ವಂಶದ ಹಾನಿಯನ್ನು ತಿದ್ದುವುದಕ್ಕೋ ಹೇಗೆಲ್ಲ ಪೂರ್ವಜರು ಕಷ್ಟಪಟ್ಟಿದ್ದಾರೆ ಅನ್ನುವುದು ನಮಗೆ ಸಿಕ್ಕ ಕೆಲವು ಸಣ್ಣ ಸಣ್ಣ ಕಥಾ ಪ್ರಸಂಗಗಳ ಮೂಲಕ ದೀಪದ ಹಾಗೆ. ಆದರೆ ಒಂದು ದೃಷ್ಟಿಯಿಂದ ನಾನು ನಿಮಗೆ ಹೇಳ್ತಾ ಇದ್ದೆ, ಇದೇನಿದು ಮಹಾಭಾರತಕ್ಕೆ ಪ್ರವೇಶನೇ ಆಗಲಿಲ್ವಲ್ಲ, ಇದೇನಿದು ನಾವು ಕೇಳಿದ ಕಥಾಭಾಗ ವಂಶ ಪರಂಪರೆ ಬಂದೇ ಇಲ್ವಲ್ಲ ಅನ್ನಿಸುವ ಹಾಗೆ ಇರುವ, ಆದರೆ ಎಲ್ಲೋ ಅದು ಕನೆಕ್ಟೆಡ್ ಅನ್ನೋದನ್ನು ನಿನ್ನೆಯ ದಿನ ನಿಮಗೆ ಗೊತ್ತಾಗಲಿಕ್ಕೆ ಪ್ರಾರಂಭ ಆಯಿತು. ಯಾಕೆಂದರೆ ಪರೀಕ್ಷಿತ ಯಾರು ಅಂದಾಗ ಅಭಿಮನ್ಯುವಿನ ಮಗ, ಜನಮೇಜಯ ಯಾರು ಅಂದಾಗ ಆ ಪರೀಕ್ಷಿತನ ಮಗ ಅನ್ನೋದನ್ನು ಹೇಳುವಾಗ ಓಹೋ, ಹಾಗಾದರೆ ಇವರು ಪಾಂಡವ ವಂಶದ ಮುಂದುವರಿದ ಕುಡಿಗಳು ಅಂತ ನಿಮಗೆ ಸ್ಪಷ್ಟವಾಗಿದೆ. ಈ ಮಹಾಭಾರತ ಮತ್ತು ರಾಮಾಯಣ, ಈವನ್ ಕೆಲವೊಮ್ಮೆ ಪುರಾಣಗಳಲ್ಲಿ, ಇನ್ನಿತರ ಅಷ್ಟಾದಶ ಪುರಾಣಗಳಲ್ಲಿ ಭಾಗವತ ಮತ್ತೊಂದು, ಎಲ್ಲ ಕಡೆ ನಮಗೆ ಸಿಕ್ಕುವ ಪ್ರಥಮವಾದ ಒಂದು ವಿಶೇಷ ಸಂಗತಿ, ಇಡೀ ಎಲ್ಲ ಕಥೆಗಳನ್ನು ವೇದವ್ಯಾಸರು ಫ್ಲ್ಯಾಶ್ ಬ್ಯಾಕ್ ಟೆಕ್ನಿಕ್ನಲ್ಲೇ ಹೇಳೋದು. ಹಾಗಾಗಿ ನಮ್ಮ ಸಿನಿಮಾಗಳಲ್ಲಿ ಅದಕ್ಕೇನೆ ಎಲ್ಲವೂ ವೇದವ್ಯಾಸ ಉಚ್ಚಿಷ್ಟ ಅಂತ ಹೇಳುವಾಗ ಸಿನಿಮಾದ ಫ್ಲ್ಯಾಶ್ ಬ್ಯಾಕ್ ಟೆಕ್ನಿಕ್ ಕೂಡ ವೇದವ್ಯಾಸ ಉಚ್ಚಿಷ್ಟ. ಅಲ್ಲಿವರೆಗೆ ಅವರು ಈವನ್ ರಾಮಾಯಣ ಕೂಡ ನೀವು ಗಮನಿಸಿದರೆ ಲವಕುಶರಿಂದ ಆರಂಭ ಆಗೋದು, ಆಮೇಲೆ ರಾಮನ ಕಥೆಯನ್ನು ಲವಕುಶರು ಹೇಳೋದು, ಫ್ಲ್ಯಾಶ್ ಬ್ಯಾಕೆ. ಈ ಫ್ಲ್ಯಾಶ್ ಬ್ಯಾಕ್ ಟೆಕ್ನಿಕ್ ಯಾಕೆ? ನಮ್ಮನ್ನು ನಾವು ಒಂದು ಥರದಲ್ಲಿ ನಮ್ಮ ಎಲ್ಲ ಜೀವಮಾನದ ನಮ್ಮ ಅನುಭವಗಳಲ್ಲಿ ವರ್ತಮಾನದಲ್ಲಿ ಬದುಕುವುದೇ ಭೂತಕಾಲವನ್ನು ನೆನೆಯುತ್ತಾ, ಭವಿಷ್ಯದ ಬಗ್ಗೆ ಕಲ್ಪಿಸಿಕೊಳ್ತಾ. ನಮಗೆ ಭವಿಷ್ಯ ಋಷಿಮುನಿಗಳ ಹಾಗೆ ಕಾಣುವ ವಿಷಯವಲ್ಲ. ನಮ್ಮ ಬಲ ಯಾವುದು ಅಂದರೆ ಭೂತಕಾಲವೇ. ಹಾಗಿತ್ತು ಹೀಗಿತ್ತು ಹೇಳುವುದೇ ನಮ್ಮ ಬಲ. ಹೀಗಾಗ್ತೀನಿ ಹೀಗಾಗಿ ಆಗ್ತೀನಿ ಅಂತ ಖಚಿತ ಹೇಳುವ ಧೈರ್ಯ ನಮಗಿಲ್ಲ. ನನ್ನನ್ನು ಯಾರು ಅಂತ ತಿಳಿದಿದ್ದೀನಿ ಅಂತ ಹೇಳೋಕೆ ನಾವು ಭೂತಕಾಲದ ಸಂಗತಿಗಳನ್ನೇ ಹೇಳಬೇಕು, ಭವಿಷ್ಯದ ಹೇಳೋಕ್ಕಾಗಲ್ಲ. ಹಾಗೆ ಒಂದು ಈವನ್ ನೀವು ಮುಂದೆ ಭಗವದ್ಗೀತೆಯ ಸಂದರ್ಭಕ್ಕೆ ಬಂದರೂ ಕೂಡ 10 ದಿನಗಳ ಯುದ್ಧ ಆದಮೇಲೆ ನಮಗೆ ಭಗವದ್ಗೀತೆಯನ್ನು ವೇದವ್ಯಾಸರು ತಿಳಿಸುವ ಹಾಗೆ ಯುದ್ಧದ ಕಥನ, ಅಥವಾ ಎಲ್ಲ ಸಂದರ್ಭಗಳಲ್ಲೂ ಕೂಡ ನಾನು ಈಗಾಗಲೇ ಹೇಳಿದ ಈ ನಿರ್ದಿಷ್ಟ ಕಥಾಭಾಗ ಕೂಡ ಇಡೀ ಪಾಂಡವರ ಕಥಾಭಾಗವನ್ನೇ ಹೇಳದೆ ಏಕಾಏಕಿ ಹೇಳಲಿಕ್ಕೆ ಪ್ರಾರಂಭ ಮಾಡಿರೋದು ಯಾವುದು ಅಂತಂದರೆ, ಜನಮೇಜಯ ಈ ಯಜ್ಞ ಮಾಡ್ತಿದ್ದಾನೆ ಸರ್ಪಗಳನ್ನು ಕೊಲ್ಲೋದಕ್ಕೆ ಅನ್ನುವ ಸರ್ಪಯಜ್ಞದ ಕಥೆ. ಅದಕ್ಕೆ ಕಾರಣ ಏನು ಅಂದರೆ ತಕ್ಷಕ ಹೀಗೆ ಮಾಡಿದ್ದ, ತಕ್ಷಕ ಹಾಗೆ ಮಾಡಿದ್ದಕ್ಕೆ ಹಾವಿನ ಮೇಲಿನ ಕೋಪಕ್ಕೆ ಸರ್ಪಯಜ್ಞ ನಡೆಯುತ್ತಿದೆ. ಈಗ ಜನಮೇಜಯನಿಗೆ ನಿಧಾನಕ್ಕೆ ಹೊಸ ಹಸಿವು ಪ್ರಾರಂಭ ಆಯಿತು. ನಾನು ಅದನ್ನೇ ಹೇಳಿದ್ದು, ಮಹಾಭಾರತ ನಮಗೆ ನಮ್ಮ ಪೂರ್ವಜರನ್ನು ನೆನಪಿಸುವ ಹಾಗೆ ಮಾಡಬೇಕು. ನಮ್ಮ ಪೂರ್ವಜರನ್ನು ನೆನೆಯುವುದು ಅಂದರೆ ನಮ್ಮ ಮೂಲ ಯಾವುದು ಅಂತ ಹುಡುಕುವುದು. ನಮ್ಮ ಮೂಲದ ಸೂತ್ರ ಸಿಕ್ಕುವವರೆಗೆ ಆ ಸರ್ಚ್ ಹೋದರೆ ನಾವು ಯಾರು ಅನ್ನುವುದು ನಮಗೆ ಗೊತ್ತಾಗ್ತದೆ ಅನ್ನುವುದೇ ವೇದವ್ಯಾಸರು ಕೊಡುತ್ತಿರುವ ಸೂಚನೆ. ಹಾಗಾಗಿ ವಂಶಚರಿತ್ರೆಯನ್ನು ಯಾರು ಖಚಿತವಾಗಿ ತಿಳಿದುಕೊಳ್ತಾರೆ, ವಂಶಚರಿತ್ರೆಯನ್ನು ಚೆನ್ನಾಗಿ ಯಾರು ಪಠನ ಮಾಡ್ತಾರೆ, ಅದನ್ನು ಬೇರೆಯವರಿಗೆ ವಂಶವನ್ನು ಹೇಳ್ತಾರೆ, ಆ ವಂಶಚರಿತ್ರೆಯನ್ನು ಕಂಠಪಾಠ ಅಂತ ಹೇಳದಿದ್ದರೂ ಕೂಡ ಅಧ್ಯಯನ ಅಧ್ಯಾಪನಗಳಲ್ಲಿ ನಿರಂತರವಾಗಿ ಯಾರು ಅದನ್ನು ಪಾಲಿಸ್ತಾರೆ, ಅವರಿಗೆ ಯಶಸ್ಸು, ಕೀರ್ತಿ, ಆಮೇಲೆ ಶೋಕ ದುಃಖಗಳು ಇಲ್ಲದೇ ಇರುವುದು ಮತ್ತು ಧನ ಸಂಪತ್ತು ಇವುಗಳು ಒದಗ್ತವೆ ಅಂತ ಹೇಳ್ತಾರೆ. ಹಿಂದೆ ಇರುವ ಮನಸ್ಥಿತಿ ಏನು ಹೇಳಿ ಹೀಗೆ ಹೇಳುವಾಗ, ಪೂರ್ವಜರನ್ನು ನೆನೆಯಿರಿ, ಪೂರ್ವಜರನ್ನು ಮರೆಯಬೇಡಿ, ನಾವು ಯಾರಿಂದ ಬಂದಿದ್ದೇವೆ, ಯಾರಿಂದ ಬೆಳೆದಿದ್ದೇವೆ ಅನ್ನೋದನ್ನು ಮರೆತು ಬಿಡಬೇಡಿ. ಇದು ಮುಖ್ಯ ಸೂತ್ರ. ಇದನ್ನು ಮರೆತವನು
ಅವನೆಂದೂ ಕೂಡ ಉದ್ಧಾರ ಆಗುವುದಿಲ್ಲ. ಇದು ಮುಖ್ಯ ಅದರ ಹಿಂದೆ ಇರುವಂತಹ ತತ್ವ. ಹಾಗಾಗಿ ನೋಡಿ, ನಿಮಗೆ ಧ್ರುವನ ವಿಷಯಕ್ಕೆ ಬಂದಾಗ, ಧ್ರುವ ನೀನು ಯಾರು ಅಂತ ಅವನನ್ನು ಕೇಳಿದರೆ ಅವನೇನು ಹೇಳಬಹುದು? ನಾನು ಉತ್ಥಾನಪಾದನ ಮಗ. ನಿನ್ನ ಅಪ್ಪನ ಅಪ್ಪ ಯಾರು ಕೇಳಿದರೆ, ನನ್ನ ಅಪ್ಪನ ಅಪ್ಪ ಸ್ವಯಂಭುವ ಮನು. ಆ ಸ್ವಯಂಭುವ ಮನುವಿನ ಅಪ್ಪ ಯಾರು ಕೇಳಿದರೆ ಅವನು ಬ್ರಹ್ಮ. ನೋಡಿ, ಎಷ್ಟು ಇಮಿಡಿಯೇಟ್ ಅವರು ದೇವರ ಕನೆಕ್ಷನ್ಗೆ ಬಂದು ಬಿಡ್ತಾರೆ. ಧ್ರುವನಿಗೆ. ಪ್ರಹ್ಲಾದನಿಗೆ ಬಂದರೆ ನಿನ್ನ ಅಪ್ಪ ಯಾರು ಕೇಳಿದರೆ ಅವನು ಹೇಳ್ತಾನೆ ನೋಡಿ ಹಿರಣ್ಯಕಶಿಪುವಿಗೆ, ಅಪ್ಪ ನೀನೇ ಅಲ್ಟಿಮೇಟ್ ಅಲ್ಲ, ನಿನ್ನ ಹಿಂದೆ ಆಚೆ ಕೆಲವರಿದ್ದಾರೆ. ಯಾರಿದ್ದಾರೆ? ಅಪ್ಪ ನೀನು ಯಾರು? ನಾನು ಹಿರಣ್ಯಕಶಿಪು. ನಿನ್ನ ಅಪ್ಪ ಯಾರು? ಅವ ಹೇಳ್ತಾನೆ, ನನ್ನ ಅಪ್ಪ ಕಶ್ಯಪ. ಕಶ್ಯಪನ ಅಪ್ಪ ಯಾರು? ಮರೀಚಿ. ಮರೀಚಿಯ ಅಪ್ಪ ಯಾರು? ಬ್ರಹ್ಮ. ಬ್ರಹ್ಮನ ಅಪ್ಪ ಯಾರು? ಸುಪ್ರೀಮ್ ಎನರ್ಜಿ. ಈ ಕನೆಕ್ಷನನ್ನು ಪ್ರಹ್ಲಾದ ನೆನಪಿಸಿ, ಹಾಗಾದರೆ ನಾವು ಎಲ್ಲಿಂದ ಬಂದವರಪ್ಪ ಅಂತ ಕೇಳ್ತಾನೆ. ಅನ್ಫಾರ್ಚುನೇಟ್ಲಿ ನಮಗೆ ಈ ಕನೆಕ್ಷನ್ ಅಷ್ಟು ನಿಯರೆಸ್ಟ್ ಗೊತ್ತಾಗಲ್ಲ. ಭಗವತ್ ತತ್ವಕ್ಕೆ ಎಲ್ಲಿ ಕನೆಕ್ಷನ್ ಅಂತ. ಆ ಕನೆಕ್ಷನನ್ನು ಹುಡುಕುವವರೆಗೆ ನಮ್ಮ ಅಧ್ಯಾತ್ಮದ ಸರ್ಚ್ ಇರಬೇಕು ಅನ್ನುವುದು ಇವರು ಕೊಡ್ತಾ ಇರುವಂತಹ ಸೂಚನೆ. ಅದನ್ನೇ ಹೇಳಿದರು ಈ ಕಥಾಭಾಗದ ಮೂಲಕ. ಮತ್ತು ಗುರು ಶಿಷ್ಯ ಪರಂಪರೆ ಹೇಗಿತ್ತು ಅನ್ನೋದನ್ನು ಯಾಕೆ ಹೇಳ್ತಾರೆ ನೋಡಿ. ಇದು ಮಹಾಭಾರತ ಕೇವಲ ಒಂದು ದಾಯಾದಿ ಕದನವನ್ನು ಹೇಳುವುದಕ್ಕೆ ಇಲ್ಲ, ಅದು ಧರ್ಮಶಾಸ್ತ್ರವನ್ನು ಹೇಳುವುದಕ್ಕಿದೆ, ಅದು ಅಧ್ಯಾತ್ಮವನ್ನು ಹೇಳುವುದಕ್ಕಿದೆ, ಅದು ಗುರು ಪರಂಪರೆಯನ್ನು ಹೇಳಲಿಕ್ಕಾಗಿ ಇದೆ, ಅದು ವೇದ ಮೊದಲಾದ ಷಡಂಗಗಳನ್ನು ತಿಳಿಸುವುದಕ್ಕಾಗಿ ಇದೆ, ಅದು ಬ್ರಹ್ಮತತ್ವವನ್ನು ಹೇಳಲಿಕ್ಕಿದೆ ಅಂತ ಮೊದಲೇ ನಾವು ಕೇಳಿದ್ದರಿಂದ ಈ ಎಲ್ಲ ಅಂಶಗಳು ಬಂದಾಗ ಒಂದೊಂದು ಕಥೆಗಳನ್ನು ಹೇಳ್ತಾರೆ. ನಾನು ಅವುಗಳನ್ನು ಅಲ್ಲಲ್ಲಿ ನಿಮಗೆ ಒಂದು ಬೆಳಕಿನ ಮಿಂಚಿನ ಸಂಗತಿಗಳ ಹಾಗೆ ಹೇಳ್ತಾ ಹೋಗ್ತಿದ್ದೇನೆ. ಕನೆಕ್ಟಿವಿಟಿಯನ್ನು ಕಾಯ್ದುಕೊಳ್ಳುವುದು ನಮ್ಮ ಆತ್ಮಾನುಭವದ ಮೂಲಕ, ಮನನದ ಮೂಲಕ. ಇಲ್ಲಿ ಪರೀಕ್ಷಿತನ ಮಗ ಜನಮೇಜಯನಿಗೆ ಅಪ್ಪನ ಕಥೆ ಗೊತ್ತಾಯಿತು. ಅವನು ಆಚೆ ಈಚೆ ನೋಡೋದ್ರೊಳಗೆ ಆ ಯಜ್ಞಕ್ಕೆ ವೇದವ್ಯಾಸರೇ ಬಂದದ್ದನ್ನು ಗಮನಿಸ್ತಾನೆ. ತಕ್ಷಣ ವೇದವ್ಯಾಸರಿಗೆ ನಮಿಸಿ ಅವರಿಗೆ ಆದರಾತಿಥ್ಯ ಏನು ಪೂಜ್ಯ ಪಾದ್ಯಗಳನ್ನು ಕೊಡಬೇಕು, ಅರ್ಘ್ಯಪಾದ್ಯಗಳನ್ನು ಅದನ್ನೆಲ್ಲ ಕೊಟ್ಟು ಗೌರವದೇ ನಮಸ್ಕರಿಸಿ, ಹೇಗೂ ತಾವು ಬಂದಿದ್ದೀರಿ, ನೀವು ನಮ್ಮ ವಂಶವನ್ನು ಸಂಪೂರ್ಣವಾಗಿ ಬಲ್ಲವರು ಅಂತ ನನ್ನ ಗುರುಗಳು ಹೇಳ್ತಾ ಇದ್ದಾರೆ, ಅಥವಾ ನನ್ನ ಮಂತ್ರಿಗಳೆಲ್ಲ ಹೇಳ್ತಿದ್ದಾರೆ. ದಯವಿಟ್ಟು ನನಗೆ ನನ್ನ ವಂಶದ ಪೂರ್ವಚರಿತ್ರೆಯನ್ನು ನಿಮ್ಮ ಮುಖಾಂತರ ನಾನು ತಿಳಿಯುವಂತೆ ಅನುಗ್ರಹಿಸಿ ದಯವಿಟ್ಟು ಹೇಳಿ ಅಂತ ಕೇಳಿಕೊಳ್ತಾನೆ. ಆಗ ವೇದವ್ಯಾಸರು ತಕ್ಷಣವೇ ಅಲ್ಲೇ ಇರುವ ವೈಶಂಪಾಯನರಿಗೆ, ನಾನು ಹಿಂದೆ ಶುಕಮುನಿಗೆ ಹೇಳುವಾಗ ನೀನು ಇದ್ದಿ, ಶುಕಮುನಿಗಳು ಕೇಳಿದಂತೆ ನೀನು ಕೇಳಿದ್ದೀಯಾ, ನನ್ನ ವಂಶದ ಚರಿತ್ರೆ ನಿನಗೆ ನನ್ನ ಹಾಗೆ ಅಥವಾ ನನ್ನಕ್ಕಿಂತ ಚೆನ್ನಾಗಿ ನೀನು ಹೇಳಬಲ್ಲಿ, ಆದ್ದರಿಂದ ನೀನು ಅದನ್ನು ಇವನಿಗೆ ಹೇಳು ಅಂತ ತಾನು ಹೇಳೋದಿಲ್ಲ. ದೊಡ್ಡವರು ಯಾವಾಗಲೂ ಅಂಥ ಸಂದರ್ಭಗಳಲ್ಲಿ ಚಿಕ್ಕವರನ್ನು ನೀನು ಹೇಳು ಅನ್ನೋದರ ಹಿಂದೆ ಕೂಡ ಒಂದು ವಿಶೇಷವಾದ ಗುಣಗಳೆಲ್ಲ ಇವೆ. ಒಂದು ಸಣ್ಣವರನ್ನು ಪ್ರೋತ್ಸಾಹಿಸುವ ಗುಣ, ಇನ್ನೊಂದು ವಂಶಚರಿತ್ರೆ ಅವನಿಗೂ ಗೊತ್ತಾಗಲಿ ಅನ್ನುವ ಗುಣ, ಅಥವಾ ಮುಂದೆ ಮಾದರಿಯಾಗುವಾಗ ಇದು ವೇದವ್ಯಾಸರೇ ಹೇಳಬೇಕಾಗಿಲ್ಲ ಅನ್ನೋದನ್ನು ಅವರು ಸೂಚಿಸಿಕೊಂಡು, ನಾನೇ ಹೇಳಬೇಕು ಅಂತ ಭಾವಿಸಬೇಡಿ, ಅದನ್ನು ನಾನು ಮುಂದಿನವರಿಗೆ ದಾಟಿಸಿದ್ದೇನೆ, ಅದು ಮುಂದಿನವರಿಂದ ಮತ್ತೆ ಮುಂದುವರಿತಾ ಹೋಗಲಿ ಅನ್ನುವ ಸೂಚನೆಯನ್ನು ಕೊಟ್ಟು ವೈಶಂಪಾಯನರಿಂದ ಅದನ್ನು ಹೇಳುವುದಕ್ಕೆ ಸೂಚನೆ ಕೊಡ್ತಾರೆ. ಹಾಗೆ ವೈಶಂಪಾಯನರು ಪ್ರಾರಂಭ ಮಾಡುವುದು, ಒಬ್ಬ ವಸು ಮಹಾರಾಜನಿದ್ದ. ಈ ವಸುಗಳು ಅಂದರೆ ದೇವತೆಗಳ ಲೋಕದ ಪುರೋಹಿತರು ಅಂದುಕೊಳ್ಳಿ, ಅಲ್ಲಿಯ ವ್ಯವಸ್ಥೆಗೆ ಇರುವಂಥವರು. ಒಬ್ಬ ವಸು ಮಹಾರಾಜ, ಉಪರಿಚರಿ ಅಂತ ಅವನ ಹೆಸರು. ಆ ಉಪರಿಚರಿ ಬಹಳ ಒಳ್ಳೆಯ ರಾಜ, ತುಂಬ ಚೆನ್ನಾಗಿ ತನ್ನ ರಾಜ್ಯಭಾರ ಮಾಡಿದವ, ಸಾಕಷ್ಟು ತನ್ನ ಸಂಪತ್ತು ಮತ್ತು ದಾನ ಧರ್ಮಗಳಿಂದ ಹೆಸರುವಾಸಿ, ಲೋಕವನ್ನು ಕ್ಷೇಮವಾಗಿ ಕಾಪಾಡಿದವ, ಜನಸಾಮಾನ್ಯರನ್ನು ಪ್ರಜೆಗಳನ್ನು ಅತ್ಯಂತ ಅಭಿವೃದ್ಧಿ ಹತ್ರ ಕರ್ಕೊಂಡು ಹೋದವ. ಒಂದು ದಿನ ಅವನಿಗೆ ಯಾಕೋ ಒಂದು ವೈರಾಗ್ಯ ಬರುತ್ತೆ. ಅವನಿಗೆ 5 ಜನ ಮಕ್ಕಳಿರ್ತಾರೆ. ಅವರು ಬೃಹದ್ರಥ, ಪ್ರತಿಗ್ರಹ, ಕುಶಾಂಬು, ಆಮೇಲೆ ಯದು ಮೊದಲಾದ 5 ಜನರಲ್ಲಿ ಅವನೇನು ಮಾಡ್ತಾನೆ, ರಾಜ್ಯವನ್ನು ಒಬ್ಬೊಬ್ಬರಿಗೆ ಹಂಚಿಬಿಟ್ಟು ತಾನು ತನ್ನ ಪಾಡಿಗೆ ಬೇಟೆ ಮತ್ತು ರಾಜ್ಯಭಾರವನ್ನು ಬಿಟ್ಟು ತಪಸ್ಸಿಗೆ ಕೂತ್ಕೊಳ್ತಾನೆ. ಅವನ ತಪಸ್ಸು ಎಷ್ಟು ಕಠೋರ ಮತ್ತು ದೀರ್ಘ ಇರ್ತದೆ ಅಂದರೆ, ಅವನು ಜಗತ್ತಿನ ಉಳಿದ ಎಲ್ಲವನ್ನು ಮರೆತ ಹಾಗೆ, ಅವನಿಗೆ ಇನ್ನೊಂದು ಗೊತ್ತಿಲ್ಲ, ಈ ಲೋಕವೇ ಗೊತ್ತಿಲ್ಲ, ಈ ಲೋಕದ ಯಾವ ಸಂಗತಿಗಳು ತನಗೆ ಸಂಬಂಧ ಇಲ್ಲ ಅನ್ನುವ ಕಠೋರ ತಪಸ್ಸಿಗೆ ಹೋದಾಗ ಆ ತಪಸ್ಸಿನ ಉಗ್ರತ್ವ ಎಷ್ಟಿರ್ತದೆ ಅಂದರೆ ಇಂದ್ರನಿಗೆ ಅಲುಗಾಟ ಪ್ರಾರಂಭ ಆಗ್ತದೆ.
ಯಾಕೆಂದರೆ ಇಲ್ಲಿಂದ ಹೊರಟವರು ನೇರವಾಗಿ ಹೋಗಬಹುದಾದ ಲೋಕ ಚಂದ್ರಲೋಕ, ನೆಕ್ಸ್ಟ್ ಇಂದ್ರಲೋಕ ಅಂತಲೇ ಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಹೇಳೋದು. ಹಾಗಾಗಿ ಇಂದ್ರಲೋಕದ ಸ್ಥಾನಮಾನಕ್ಕೆ ಇವನೊಬ್ಬ ಪ್ರತಿಸ್ಪರ್ಧಿ ಆಗಬಹುದು ಅನ್ನುವ ಮಟ್ಟಕ್ಕೆ ಅವನ ತಪಸ್ಸಿನ ಉಗ್ರತ್ವವನ್ನು ಕಂಡು ಇಂದ್ರ ಸಾಕ್ಷಾತ್ ತಾನು ಕೆಳಗೆ ಬಂದು ಅವನನ್ನು ತಪಸ್ಸಿನಿಂದ ಅನುಗ್ರಹ ಮಾಡಿ, ನಿನಗೇನು ಬೇಕು, ಯಾಕೆ ತಪಸ್ಸಿನಲ್ಲಿ ಮುಳುಗಿದ್ದೀಯಾ, ಏನು ಬೇಡ, ಅದಕ್ಕೆ ತಪಸ್ಸಿನಲ್ಲಿ ಮುಳುಗಿದ್ದೇನೆ, ಇಲ್ಲ ನೀನು ಹೀಗೆ ನಿನ್ನ ಕರ್ಮವನ್ನು ತತ್ಪರನಾಗಿ ಮಾಡಬೇಕೇ ಹೊರತು ಕರ್ಮ ವಿಮುಖನಾಗಬಾರದು, ಇನ್ನೊಂದಿಷ್ಟು ಕಾಲ ರಾಜ್ಯಭಾರ ಮಾಡು, ನಿನ್ನ ಈ ಕೆಲಸಗಳನ್ನು ನೀನು ಮುನ್ನಡೆಸುವುದಕ್ಕೆ ಬೇಕಾಗುವ ಯಾವುದೇ ತೊಂದರೆಗಳಿದ್ರೆ ಅದನ್ನು ನಿವಾರಿಸೋದಕ್ಕೆ ನಾನು ಕೆಲವು ಸಂಗತಿಗಳನ್ನು ಒದಗಿಸ್ತೀನಿ ಅಂತ ಹೇಳಿ ಅವನಿಗೆ ಸ್ಫಟಿಕ ಶಿಲಾ ವಿಮಾನವೊಂದನ್ನು ಅನುಗ್ರಹಿಸ್ತಾನೆ. ನೋಡಿ, ಗಮನಿಸಬೇಕು, ಪುಷ್ಪಕ ವಿಮಾನದ ವಿವರಣೆ ನಮಗೆ ಹಿಂದೆ ರಾಮಾಯಣದಲ್ಲಿ ಬರುತ್ತೆ, ಈವನ್ ಕಪಿಲನ ಸಂದರ್ಭದಲ್ಲೂ ಬರುತ್ತೆ, ಭಗವಂತನ ಅವತಾರ ಕಪಿಲನ ಸಂದರ್ಭದಲ್ಲೂ ಬರುತ್ತೆ. ಇಲ್ಲಿಗಾಗುವಾಗ ಸ್ಫಟಿಕ ಶಿಲಾ ವಿಮಾನವನ್ನು ಕೊಡ್ತೇನೆ ಮತ್ತು ಅದು ಸಾಮಾನ್ಯವಾಗಿ ಆಕಾಶದಲ್ಲೇ ಇರ್ತದೆ ಅನ್ನೋದನ್ನು ಹೇಳ್ತಾರೆ. ಆ ಆಕಾಶದಲ್ಲಿರುವ ಸ್ಫಟಿಕ ಶಿಲಾ ವಿಮಾನದಲ್ಲಿ, ಅಂದರೆ ನೋಡಿ ಅದು ಕಲ್ಲಿನಿಂದ ಆಗಿದೆ, ಸ್ಫಟಿಕ ಕಲ್ಲಿನಿಂದ, ಅಲ್ಲಿಯೇ ಇರುವ ಆ ವಿಮಾನದಲ್ಲಿ ನೀನು ನಿನ್ನ ರಾಜವೈಭೋಗದ ಎಲ್ಲ ಸಂಪತ್ತು, ದಾಸರು, ಮತ್ತೊಂದು ಎಲ್ಲ ಇಟ್ಟುಕೊಂಡು ನೀನು ಅಲ್ಲಿಂದಲೇ ರಾಜ್ಯಭಾರ ಮಾಡ್ಬೋದು. ಈ ಭೂಲೋಕ ಬೇಡವಾಗಿದೆ ಅಲ್ಲ ನಿನಗೆ, ಅದರಲ್ಲಿ ಕೆಲಸ ಮಾಡು. ಅದಕ್ಕೆ ಅವನು ಉಪರಿಚರಿ, ಉಪರಿ ಅಂದರೆ ಊಪರ್ ಅಂತ ಹಿಂದಿಯಲ್ಲಿ ಬಂತು ನೋಡಿ, ಮೇಲೆ ಚರ, ಅಲ್ಲೇ ಇದ್ದು ಅಲ್ಲಿಯೇ ಚಲಿಸುವ, ಅಲ್ಲಿಂದಲೇ ತನ್ನ ಕೆಲಸಗಳನ್ನು ನಡೆಸುವವ, ಅದಕ್ಕೆ ಉಪರಿಚರಿ ಅಂತ ಅವನಿಗೆ ಹೆಸರು. ಆ ಉಪರಿಚರಿ ಅನ್ನುವ ಹೆಸರನ್ನು ಪಡೆದದ್ದು ಆ ಕಾರಣಕ್ಕಾಗಿಯೇ. ಅಷ್ಟು ಮಾತ್ರ ಅಲ್ಲ, ಅವನಿಗೊಂದು ಬಿದಿರಿನ ಕೋಲು ಅಥವಾ ಎಷ್ಟಿಯನ್ನು ಕೊಡಲಾಗ್ತದೆ. ಅದು ತನಗೆ ಏನಾದರೂ ಅಪೇಕ್ಷೆಗಳಿದ್ದರೆ ಆ ಎಷ್ಟಿಗೆ ನಮ್ಮನ್ನು ಅರ್ಪಿಸಿಕೊಂಡು ಕೇಳಿಕೊಂಡ್ರೆ ಅದು ಒದಗಿಸಿಕೊಡುವ ಒಂದು ಅನುಗ್ರಹ ಆ ಎಷ್ಟಿಯಲ್ಲಿರ್ತದೆ. ಅದಕ್ಕೇ ಇತ್ತೀಚಿನ ಕಾಲದವರೆಗೂ ಕೂಡ ಇವತ್ತಿಗೂ ಪುರೋಹಿತರು ಮೊದಲೊಂದು ಎಷ್ಟಿ ಅಥವಾ ಆ ಬಿದಿರಿನ ದಂಡವನ್ನಿಟ್ಟು ತಮ್ಮ ಯಜ್ಞವನ್ನು ಆರಂಭಿಸ್ತಾರೆ, ಅದಕ್ಕೆ ಪೂಜೆ ಸಮರ್ಪಿಸಿ. ಅದು ಇಂದ್ರನಿಂದ ಬಂದದ್ದು ಅಂತ, ಇಂದ್ರ ಮುಂದೆ ಅನುಗ್ರಹಿಸ್ತಾನೆ ಆ ಎಷ್ಟಿಗೆ ನಾವು ಪ್ರಾರ್ಥಿಸಿಕೊಂಡ್ರೆ. ಹೀಗೊಂದು ದಂಡ, ಜೊತೆಗೆ ಅವನಿಗೊಂದು ಕಮಲ ಪುಷ್ಪದ ವೈಜಯಂತಿ ಮಾಲೆ, ಇದಿಷ್ಟನ್ನು ಕೊಟ್ಟು ಬಹಳ ವಿರಕ್ತನಾಗಬೇಡ, ನೀನು ನಡೆಸು, ನಿನಗೆ ನಡೆಸೋ ಸಾಧ್ಯತೆಗಳಿವೆ, ಈ ನಡೆಸುವಾಗ ಈ 3 ಸಂಗತಿಗಳು ನಿನಗೆ ಅನುಗ್ರಹ ರೂಪವಾಗಿ ನಿನ್ನ ಕೆಲಸಗಳನ್ನು ಮಾಡುವುದಕ್ಕೆ ಸಹಾಯ ಮಾಡ್ತವೆ ಅನ್ನುವ ಅನುಗ್ರಹವನ್ನು ಪಡೆದು ಇಂದ್ರನ ಆದೇಶದ ಮೇರೆಗೆ ಉಪರಿಚರಿ ಆಯಿತು ಅಂತ ಅಲ್ಲಿ ತನ್ನ ಪಾಡಿಗೆ ತನ್ನ ಕೆಲಸವನ್ನು ಮಾಡ್ತಿರ್ತಾನೆ. ಆದರೆ ಅವನು ಕೆಳಗೆ ಬರೋದಿಲ್ಲ. ನಾನು ಈಗಾಗಲೇ ಹೇಳಿದ ಬೃಹದ್ರಥ ಮತ್ತು ಆ 5 ಮಕ್ಕಳು ಯಾರಿದ್ದಾರೆ ಅವರುಗಳಿಗೆಲ್ಲ ರಾಜ್ಯವನ್ನು ಒಪ್ಪಿಸಿರೋದ್ರಿಂದ ಅವನು ಅಲ್ಲೇ ಕೂತ್ಕೊಂಡು ತಾನು ಮೇಲಿನಿಂದ ಒಂದು ಸೂಪರ್ವಿಷನ್ ಥರ ಕೆಲಸ ಮಾಡ್ತಿರ್ತಾನೆ. ಅಂತಹ ಹೊತ್ತಿನಲ್ಲಿ ಅವನಿಗೆ ಒಂದು ದಿನ ಕೆಳಗೆ ಹರಿಯುವ ಶುಕ್ತಿಮತಿ ಅನ್ನುವ ನದಿ, ಅದು ತಾನು ನಿರಂತರ ಪ್ರವಹಿಸುವ ನದಿಯಾಗಿ ಅದನ್ನು ನೋಡಿದ್ದ. ಅದು ಯಾಕೋ ಆವತ್ತು ಸ್ತಬ್ಧವಾಗಿ ನಿಂತ ಹಾಗೆ ಕಾಣ್ತದೆ ಮೇಲಿನಿಂದ ನೋಡುವಾಗ. ಅವನು ಶುಕ್ತಿಮತಿ ನದಿ ಹರಿಯಬೇಕಾದದ್ದು ಯಾಕೆ ನಿಂತಿದೆ ಅಂತ ನೋಡ್ತಾನೆ. ಗಮನಿಸುವಾಗ ಅವನಿಗೆ ಗೊತ್ತಾಗುತ್ತೆ, ಮುಂದೆ ಕೋಲಾಹಲ ಅನ್ನುವ ಒಬ್ಬ ಪರ್ವತ ರಾಜ ತಾನು ಅಡ್ಡ ನಿಂತು ಆ ಶುಕ್ತಿಮತಿ ನದಿಯನ್ನು ಸಾಗರ ಸೇರದ ಹಾಗೆ ತಡೆದಿದ್ದಾನೆ ಅಂತ ಗೊತ್ತಾಗುತ್ತೆ. ತಕ್ಷಣವೇ ರಾಜನ ಒಂದು ಜವಾಬ್ದಾರಿಯ ಹಾಗೆ ಅವನು ಶುಕ್ತಿಮತಿ ನದಿ ಸಾಗರ ಸೇರಬೇಕು ಅಂತ ಹೊರಟವಳು, ನದಿ ಸಾಗರ ಸೇರುವುದು ಅವಳ ಗಂತವ್ಯ, ಅವಳು ಮುಟ್ಟಬೇಕಾದ ಗುರಿ, ಅವಳನ್ನು ಅಡ್ಡಿ ಮಾಡಿ ನಿಲ್ಲಿಸುವುದು ಧರ್ಮವಲ್ಲ, ಈ ಥರ ನಿಲ್ಲಿಸಿದ ಕೋಲಾಹಲನ ಮೇಲೆ ತಾನು ಕ್ರಮ ಕೈಗೊಳ್ಳಬೇಕು ಅಂತ ನೇರವಾಗಿ ಉಪರಿಚರಿ ಆ ಕೋಲಾಹಲ ಪರ್ವತವನ್ನು ತನ್ನ ಕಾಲಿನಿಂದ ಮೆಟ್ಟಿದಾಗ ಆ ಮೆಟ್ಟಿದ ಆಘಾತಕ್ಕೆ ಆ ಪರ್ವತ ಸೀಳಾಯಿತು. ಹಾಗೆ ಸೀಳಾದಾಗ ಅದು ದಾರಿ ಮಾಡಿಕೊಂಡು ಶುಕ್ತಿಮತಿ ಸಾಗರ ಸೇರುವುದಕ್ಕೆ ಅನುಕೂಲ ಮಾಡಿಕೊಟ್ಟಿತು ಅಂತ ಉಪರಿಚರಿಯ ಕಥೆ. ಬಹಳ ಬಾರಿ ನಾನು ಹೇಳ್ತೇನೆ, ನದಿಗೆ ಅಣೆಕಟ್ಟು ಕಟ್ಟಬಾರ್ದು, ನದಿಗೆ ಅಣೆಕಟ್ಟು ಕಟ್ಟುವುದು ಅಧರ್ಮ. ಯಾಕಂದರೆ ಈ ಕಾಸ್ಮಿಕ್ನಲ್ಲಿ ಯಾವ್ಯಾವುದು ಎಲ್ಲೆಲ್ಲಿ ಸೇರಬೇಕು ಅಂತ ತಮ್ಮ ದಾರಿಯಲ್ಲಿ ಹೊರಟಿದ್ದಾವೆ. ಅವುಗಳು ತಮ್ಮ ದಾರಿಯನ್ನು ತಾವು ಕಂಡುಕೊಂಡು ಹೋಗ್ತಿದ್ದಾವೆ. ನಮಗೆ ಹಕ್ಕುಗಳಿಲ್ಲ ಅವುಗಳ ದಾರಿ ಬದಲಾಯಿಸೋದು, ನಮ್ಮ ಕಡೆಗೆ ನಿಲ್ಲು ಅನ್ನೋದು, ನಮ್ಮ ಹತ್ರನೇ ನಿಂತ್ಕೊ ಅಂತ ಆಚೆಗೆ ಹೋಗದ ಹಾಗೆ ಬಂಧಿಸೋದು. ಯಾಕೆಂದರೆ ನೀವು ನೋಡಿ, ಇತ್ತೀಚಿನ ಒಂದು ಅನಾಲಿಸಿಸ್ನ ಪ್ರಕಾರ ಎಲ್ ನಿನೋ ಅನ್ನುವ ಒಂದು ಬಿಸಿ ಉಷ್ಣದ ಅಲೆ ಸಮುದ್ರದಲ್ಲಿ ಬಹಳ ಕಠೋರವಾಗಿ ಏಳ್ತಿದೆ ಮತ್ತು ಅದರ ಪರಿಣಾಮವಾಗಿ ಉಷ್ಣ ವಾಯು ಬೀಸ್ತಿದೆ. ಉಷ್ಣ ವಾಯು ಬೀಸುವುದರಿಂದ ಅನೇಕ ಅನಾಹುತಗಳು ನಮಗೆ ಪ್ರಾಕೃತಿಕವಾಗಿ ಆಗ್ತವೆ ಅಂತ. ಸಮುದ್ರ ಅವನು ಗಂಡು,
ನದಿಗಳು ಕಾಲಕಾಲಕ್ಕೆ ಹೋಗಿ ಸೇರಿ ಅವನನ್ನು ತಂಪುಗೊಳಿಸಬೇಕು. ನದಿಗಳು ಎಷ್ಟು ಕಾಲ ಹೋಗಿ ಹೋಗಿ ಸೇರ್ತವೋ ಅಷ್ಟು ಕಾಲ ಸಮುದ್ರ ತನ್ನ ಸಂಯಮದಲ್ಲಿ ಇರ್ತಾನೆ. ಯಾವಾಗ ಸಮುದ್ರಕ್ಕೆ ಬಂದು ಸೇರಬೇಕಾದ ಆ ಸ್ತ್ರೀ ಮಿಲನ ಆಗಲ್ಲ, ಆಗೆಲ್ಲ ಅವನ ಉಷ್ಣ ತಾಪ ಹೆಚ್ಚಿ ನಾವು ಅನುಭವಿಸಲಾಗದ ಮತ್ತು ಕಠೋರವಾದ ಅನಾಹುತಗಳು ಸಂಭವಿಸ್ತವೆ ಅನ್ನುವುದು ಜಗಜ್ಜಹಿತ. ಯಾಕೆ ಜಗಜ್ಜನಿತ ಅಂದರೆ, ಈ ಒಂದು ದೃಷ್ಟಿಯಿಂದ ನೀವು ಗಮನಿಸಿದರೆ ಇದು ಕಾಸ್ಮಿಕ್ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಕೂಡ ಒಂದು ಇನ್ನೊಂದನ್ನು ಸೇರಲಿಕ್ಕಾಗಿಯೇ ಬಂದಿದೆ. ಈಗ ನಾವು ಮರವನ್ನು ನೋಡಿ, ಮರ ತನ್ನ ಪಾಡಿಗೆ ಮೇಲಕ್ಕೆ ಹೋಗೋದು, ಅದನ್ನು ತೆಗೆದು ಬಾಗಿಸಿ ಕೆಳಗೆ ಹೋಗು ಅಂದರೆ ಅದು ಮರದ ಧರ್ಮವೇ ಅಲ್ಲ. ನೀನು ಆಚೆ ಕಡೆ ಮೇಲೆ ಹೋಗಬೇಡ, ಮೇಲೆ ಹೋದರೆ ನಮಗಾಗಲ್ಲ, ನೀನು ಈ ಕಡೆ ಬರಬೇಕು ಅಂತ ನಾವು ಒತ್ತಾಯ ಮಾಡಿದರೆ ಅದು ಅದರಷ್ಟಕ್ಕೆ ಕೆಲವೊಮ್ಮೆ ತೆಂಗಿನ ಮರಕ್ಕೆ ಹಿಂಗೆ ಹೋಗೋಕ್ಕೆ ಜಾಗನೇ ಇಲ್ಲ, ಅದು ಹಿಂಗೆ ಹೋಗುತ್ತೆ, ಅದು ತಾನೇ ಮಾರ್ಗ ಮಾಡಿಕೊಂಡು ಮೇಲ್ಮುಖಕ್ಕೆ ಹೋಗೋದಕ್ಕೆ ದಾರಿ ಕಂಡುಕೊಳ್ಳುತ್ತೆ ಹೊರತು ನಾವು ದಾರಿ ಮಾಡಲಿಕ್ಕಿಲ್ಲ. ಆ ದೃಷ್ಟಿಯಲ್ಲಿ ಮರದ ಧರ್ಮ ಮರಕ್ಕೆ. ಅಗ್ನಿ ಹಿಂಗೆ ಹೋಗೋದು, ನಾವು ಅವನನ್ನು ಅಡ್ಡಕ್ಕೆ ಹೋಗು ಅಂತ ಹೆಂಗೆ ಬೇಕಾದರೂ ನೀವು ತಿರುಗಿಸಿ ನೋಡಿ, ಅವನು ಊರ್ಧ್ವಮುಖಿಯೇ. ನದಿ ಹಿಂಗೇ ಹೋಗೋದು, ಅದು ಎಲ್ಲಿ ಹೋಗಿ ಸೇರಬೇಕು ಅನ್ನೋದು ಅದಕ್ಕೆ ಗೊತ್ತಿದೆ. ಕಲ್ಲು ಅಡ್ಡ ಬರಬಹುದು, ಕೊರೀತಾಳೆ ಅವಳು ನದಿ, ಗುಡ್ಡ ಅಡ್ಡ ಬರಬಹುದು, ಅದನ್ನು ಆದಷ್ಟು ಸವೆದು 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 ಕಾಲಾಂತರದಲ್ಲಿ ಅಲ್ಲಿ ನಿತ್ತು ಒಂದು ದಿವಸ ಅದನ್ನು ಓವರ್ಟೇಕ್ ಮಾಡ್ತಾಳೆ. ಯಾವುದೋ ಮರ ಅಡ್ಡ ಬರ್ಬೋದು, ಅದರ ಸುತ್ತ ಹರಿತಾಳೆ, ಜಾಗ ಮಾಡಿಕೊಂಡು ಹೋಗ್ತಾಳೆ. ಎಲ್ಲಿಗೆ? ಅವಳಿಗೆ ಗೊತ್ತು ಯಾರನ್ನ ಸೇರಬೇಕು ಅಂತ. ಅಂಥ ನದಿಯನ್ನು ಇವತ್ತು ಅಣೆಕಟ್ಟು ಕಟ್ಟಿ ಹಾಳು ಮಾಡ್ತಿದ್ದೇವೆ. ಇವತ್ತು ನದಿಗಳನ್ನೆಲ್ಲ ಬೇರೆ ಬೇರೆ ನದಿಗಳನ್ನು ಒಂದೊಂದು ಕಡೆಯಿಂದ ಇನ್ನೊಂದು ಕಡೆಗೆ ಬೇರೆ ಬೇರೆ ನದಿಗಳನ್ನು ಸೇರಿಸಿ ಯಾವುದೋ ನೀರಿಲ್ಲದ ಊರಿಗೆ ನೀರು ಬಿಡೋದು ಅಂತ ನಾವು ಮಾಡ್ತೇವೆ. ಹಿಂದಿನ ಕಾಲದಲ್ಲಿ ಊರು ರಚನೆ ಆಗಬೇಕಾದ್ರೆ ನದಿ ದಡದಲ್ಲಿ ರಚನೆ ಮಾಡಬೇಕು. ನದಿಯನ್ನು ಊರಿಗೆ ತರೋ ಮಾತಿಲ್ಲ, ನಿಮಗೆ ಊರಾಗಬೇಕು ಅಲ್ಲಿ ನದಿ ದಡದಲ್ಲಿ ಮಾಡಿ ಅಂತ. ಅಂದರೆ ನದಿ ಇರುವಲ್ಲಿ ನೀವು ಬದುಕಿ ಹೊರತು ನದಿಯನ್ನು ನಮ್ಮ ಊರಿಗೆ ತರುವ ಮಾತಿಲ್ಲ. ಈಗೆಲ್ಲ ನದಿಯನ್ನು ನಮ್ಮ ಊರಿಗೆ ತರೋದು, ಪ್ರಕೃತಿಯನ್ನು ನಮಗೆ ಬೇಕಾದ ಹಾಗೆ ಬಳಸುವುದು, ಅದು ಅಲ್ಲ ಅಂತ ಇದು ಒಂದು ಘಟನೆಯಿಂದ ಉಪರಿಚರಿ ಹೇಳುವ ಒಂದು ಮಾತಿನಿಂದ ನಮಗೆ ವೇದವ್ಯಾಸರು ಕಥಾಭಾಗವಾಗಿ ಹೇಳುವಾಗಲೇ ಅರ್ಥ ಆಗ್ತಿದೆ. ಆ ಶುಕ್ತಿಮತಿ ನದಿಯನ್ನು ಸಮುದ್ರ ಸೇರುವ ಹಾಗೆ ಪರ್ವತವನ್ನು, ಕೋಲಾಹಲ ಎಂಬ ಗಂಡು ಪರ್ವತವನ್ನು, ಗಂಡಸನ್ನು ಎದೆಗೆ ಒದ್ದು ಸೀಳಿ ಭಾಗ ಮಾಡಿ ಕಳುಹಿಸಿದಾಗ ಅವಳಿಗಾಗಲೇ ನಿತ್ತಲ್ಲಿ ಕೋಲಾಹಲನಿಂದ 2 ಮಕ್ಕಳಾಗಿದ್ದರು ಅಂತ. ಆ ಗಂಡು ಮಗನನ್ನು ಮತ್ತು ಹೆಣ್ಣು ಮಗಳನ್ನು ಇವನಿಗೆ ಕೊಟ್ಟು ಹೋಗ್ತಾಳೆ ಅವಳು ಶುಕ್ತಿಮತಿ. ಆ ಗಂಡು ಮಗನನ್ನು ಇವನು ಉತ್ತರಾಧಿಕಾರಿಯಾಗಿ ಯುವರಾಜನನ್ನಾಗಿ ಮಾಡ್ತಾನೆ. ಹೆಣ್ಣು ಮಗಳನ್ನು ಕೊಟ್ಟಳಲ್ಲ ಅವಳು, ಅವಳ ಹೆಸರು ಅದ್ರಿಕೆ. ಅವಳನ್ನು ಇವನು ತನ್ನ ಹೆಂಡತಿಯಾಗಿ ಮಾಡಿಕೊಳ್ತಾನೆ ಉಪರಿಚರಿ. ಹೀಗೆ ಅದ್ರಿಕೆಯ ಜೊತೆಗೆ ಅವನು ಬದುಕ್ತಿರುವ ಕಾಲಘಟ್ಟದಲ್ಲಿ ಒಂದು ದಿನ ಅವನು ತುಂಬ ಅವಳ ಜೊತೆಗೆ ಸೇರುವ ಮನಸ್ಥಿತಿಯಲ್ಲಿದ್ದಾನೆ. ಅಂಥ ಹೊತ್ತಿನಲ್ಲಿ ಪಿತೃದೇವತೆಗಳು ಬಂದು ಅವನಿಗೆ ಜಿಂಕೆಯ ಮಾಂಸ ಕೊಡುವಂತ ಬೇಡಿಕೊಳ್ತಾರೆ. ಈ ಪಿತೃದೇವತೆಗಳ ಮಾತನ್ನು ಅನಾದರಿಸುವ ಹಾಗಿಲ್ಲ, ಅವರಿಗೆ ಕೊಡಬೇಕಾದದ್ದನ್ನು ಕೊಡುವುದು ನನ್ನ ಕರ್ತವ್ಯ ಮತ್ತು ಧರ್ಮ ಅಂತ ಹೇಳಿ ಅವನು ತಾನು ಮನಸ್ಸಿಲ್ಲದ ಮನಸ್ಸಿನಿಂದ ಬೇಟೆ ಆಡಲಿಕ್ಕೆ ಹೋಗ್ತಾನೆ. ಕಾಡಿನಲ್ಲಿದ್ದಾನೆ, ಬೇಟೆ ಹುಡುಕ್ತಾ ಇದ್ದಾನೆ. ಮನಸ್ಸು ಪೂರ್ತಿ ಅದ್ರಿಕೆಯ ಜೊತೆಗೆ ಇದೆ. ಮನಸ್ಸಿನ ಭಾವಕ್ಕನುಗುಣವಾಗಿ ದೈಹಿಕವಾಗಿ ಉದ್ರಿಕ್ತನಾಗಿದ್ದಾನೆ. ಅವನ ರೇತಸ್ಸು ಸ್ಖಲನ ಆಗ್ತದೆ. ಅವನು ಆ ಸ್ಖಲನವಾದ ರೇತಸ್ಸು ವ್ಯರ್ಥವಾಗಬಾರ್ದು ಅಂತ ಒಂದು ಎಲೆಯಲ್ಲಿ ಹಿಡಿಯುತ್ತಾನೆ. ಆ ಎಲೆಯಲ್ಲಿ ಹಿಡಿದು ಆ ರೇತಸ್ಸನ್ನು ಏನು ಮಾಡ್ತಾನೆ ಅಂತಂದರೆ, ಇದನ್ನು ಅದ್ರಿಕೆಗೆ ಮುಟ್ಟಿಸಬೇಕು ಅನ್ನುವ ಭಾವದಿಂದ ಗರುಡನ ಕೈಯಲ್ಲಿ ಕೊಡ್ತಾನೆ. ಇದನ್ನು ಜೋಪಾನ ಹೋಗಿ ಅವಳಿಗೆ ಮುಟ್ಟಿಸಬೇಕು ಅಂತ. ಆ ಗರುಡ ಅದನ್ನು ತನ್ನ 2 ಕೈಗಳಿಂದ ಆ ಎಲೆಯನ್ನು ಹಿಡ್ಕೊಂಡು ಮುಂದೆ ಹೋಗುವಾಗ ಇನ್ನೊಂದು ಗರುಡ ಇವ ಮಾಂಸ ಒಯ್ತಿದ್ದಾನೆ ಅಂತ ತಿಳ್ಕೊಂಡು ಜಗಳಕ್ಕೆ ಬರುತ್ತೆ. ಒಂದಕ್ಕೊಂದು ಕದನ ಆದಾಗ ಗರುಡನ ಕೈಯಲ್ಲಿದ್ದ ರೇತಸ್ಸು ಕೆಳಕ್ಕೆ ಬೀಳುತ್ತೆ. ಬೀಳುವಾಗ ಅದು ಯಮುನಾ ನದಿಯಲ್ಲಿ ಬೀಳುತ್ತೆ. ಯಮುನಾ ನದಿಯಲ್ಲಿ ಬಿದ್ದಾಗ ಅಲ್ಲೊಬ್ಬ ಅಪ್ಸರೆ ಬಹಳ ದಿನಗಳಿಂದ ಶಪಿತಳಾಗಿ ಕಾಯ್ತಾ ಕೂತಿರ್ತಾಳೆ, ಮೀನಿನ ಹಾಗೆ ಬದುಕಿಕೊಂಡು. ಅವಳಿಗೆ ಮೀನಾಗುವ ಶಾಪ. ಆ ಶಾಪಕ್ಕನುಗುಣವಾಗಿ ಮೀನಾಗಿ ಅವಳು ಕಾಯ್ತಿದ್ದಾಳೆ. ಒಂದಲ್ಲ ಒಂದು ದಿನ ನನ್ನ ಶಾಪ ಮೋಕ್ಷ ಆಗ್ತದೆ, ಅದಕ್ಕೆ ನಾನು ಮಾಡಬೇಕಾದದ್ದೇನು? ಕಾಯುವುದು. ಕಾಯುವುದೇ ತಪಸ್ಸು. ಕಾಯ ಬೇಕು, 2 ಅರ್ಥ ಇದೆ ನೋಡಿ. ಕಾಯ ಬೇಕು ಅನ್ನೋದರಲ್ಲಿ ಒಂದು ಈ ದೇಹ ಬೇಕು, ಇನ್ನೊಂದು ವೆಯ್ಟ್ ಮಾಡಬೇಕು, ಇನ್ನೊಂದು ಕಾಯಬೇಕು. ಕಾಯುವುದು ಅಂದರೆ ಒಳ್ಳೆ ಕಾದಿದೆ ಅಂತ ಹೇಳ್ತೇವಲ್ಲ, ಸುಡಬೇಕು, ತಪಸ್ಸು. ಅವಳು ಕಾಯ್ತಿದ್ದಾಳೆ ತಪಸ್ಸಿನ ಹಾಗೆ.
ಆಗ ಈ ರೇತಸ್ಸು ನೀರಿಗೆ ಬಿತ್ತಲ್ಲ, ಅದನ್ನೇ ಅವಳು ಸ್ವೀಕರಿಸಿ ಕುಡಿದು ಅವಳು ಗರ್ಭವತಿ ಆಗ್ತಾಳೆ. ಇದೇನಿದು, ನೀರು ಕುಡಿದು ಗರ್ಭವತಿ ಆಗೋದು ಹೊಸ ಕಥೆ ಆಯ್ತಲ್ಲ. ಸಾಂಕೇತಿಕವಾಗಿ ನೋಡಿದರೆ ಅನ್ನಾತ್ ಪ್ರಾಣ ಅಂತ ಒಂದು ಮಾತು ಇದೆ. ಪರ್ಜನ್ಯಾದನ್ನ ಅನ್ನಾತ್ ಪ್ರಾಣ ಅಂತ. ಮಳೆಯಿಂದ ಆಹಾರ, ಆಹಾರದಿಂದ ಜೀವರಾಶಿಯ ಸೃಷ್ಟಿ ಅಂತ. ಆಹಾರ ನಮ್ಮ ರೇತಸ್ಸಿನ ಭಾಗವಾಗುತ್ತಲ್ಲ, ಆ ರೇತಸ್ಸಿನಿಂದ ಸೃಷ್ಟಿ ನಿರ್ಣಯ ಆಗ್ತದೆ ಅಂತ. ಇದನ್ನು ಉಪನಿಷತ್ತುಗಳು ಹೇಳ್ತವೆ, ವೇದ ಹೇಳುತ್ತೆ, ಈವನ್ ಕೃಷ್ಣನ ಮಾತು ಭಗವದ್ಗೀತೆಯಲ್ಲಿ ಹೀಗೆ ಇದೆ. ಸೊ ಪರ್ಜನ್ಯದಿಂದ ಅನ್ನ, ಅನ್ನದಿಂದ ಪ್ರಾಣ ಅನ್ನೋದು ಒಂದು ನಿಯಮ. ಹಾಗಾಗಿ ನಾನು ಯಾವ ಆಹಾರ ತಿಂತೇನೋ ಅದು ನನ್ನ ರೇತಸ್ಸನ್ನು ಡಿಸೈಡ್ ಮಾಡ್ತದೆ ಅಂತ. ರೇತಸ್ಸು ಅಂದಾಗ ಗಂಡಿನಲ್ಲಿ ವೀರ್ಯ, ಹೆಣ್ಣಿನಲ್ಲಿ ಅವಳ ಅಂಡ. ಸೊ ಆ ಒಂದು ಗಂಡಿನ ವೀರ್ಯವನ್ನು ನಿರ್ಣಯ ಮಾಡುವುದು ಅವಳು ತಿನ್ನುವ ಆಹಾರ. ಕೆಟ್ಟ ಆಹಾರ ತಿಂದವನಿಗೆ ಒಳ್ಳೆಯ ಸೃಷ್ಟಿ ಸಾಧ್ಯವಿಲ್ಲ ಅಂತ. ಒಳ್ಳೆಯ ಆಹಾರ ತಿಂದವನಿಗೆ ಒಳ್ಳೆಯ ಸೃಷ್ಟಿ ಸಾಧ್ಯವಿದೆ. ಹಾಗಾಗಿ ಆಹಾರವನ್ನು ಏನನ್ನು ತಿಂತೇವೆ ಅದರಿಂದ ನಮಗೆ ಉಂಟಾಗುವ ಮಗು ಕೂಡ ನಿರ್ಣಯ ಆಗ್ತದೆ. ಯಾಕೆ? ಆಹಾರದ ಒಂದು ಅಂಶ ರಕ್ತದಲ್ಲಿ ವೀರ್ಯವಾಗಿ ಗಂಡಿನಲ್ಲಿ, ಅಂಡಕ್ಕೆ ಪೋಷಕವಾಗಿ ಹೆಣ್ಣಿನಲ್ಲಿ ಸಹಾಯ ಮಾಡುವಂಥದ್ದು. ಸೊ ಅದನ್ನು ಸಾಂಕೇತಿಕವಾಗಿ ತೆಗೆದುಕೊಳ್ಳಿ. ಆಹಾರದ ಭಾಗವಾಗಿ ಅದನ್ನು ತೆಗೆದುಕೊಂಡು ಅಂಡ ಸಿದ್ಧವಾಯಿತು. ಅವಳು ಅಲ್ಲಿಂದ ಅದಕ್ಕೆ ಪೂರಕವಾದ ಮಕ್ಕಳನ್ನು ಪಡೆದಳು. 2 ಮಕ್ಕಳನ್ನು ಹಡೆದಳು. ಹೇಗೆ ಹಡೆದಳು? ಅವಳು ಗರ್ಭವತಿಯಾಗಿದ್ದಾಗ ಬೆಸ್ತರು ಅವಳನ್ನು ಹಿಡಿದರು. ಆ ಅಪ್ಸರೆ ಬೆಸ್ತರ ಬಲೆಗೆ ಸಿಕ್ಕಾಗ ಪೂರ್ತಿ ಗರ್ಭವತಿ. ಬೆಸ್ತರು ಯಥಾ ಪ್ರಕಾರ ಮೀನು ಹಿಡಿದ ಮೇಲೆ ಕಟ್ ಮಾಡ್ತಾರೆ. ಹೋಳು ಮಾಡುವಾಗ 2 ಒಳ್ಳೆಯ ಅವಳಿ ಮಕ್ಕಳು, ಒಂದು ಸುಂದರವಾದ ಗಂಡು ಮಗು, ಸುಂದರವಾದ ಒಂದು ಹೆಣ್ಣು ಮಗು. ಅವರು ಅದನ್ನು ರಾಜ ಉಪರಿಚರನಿಗೆ ತಗೊಂಡೋಗಿ ಕೊಡ್ತಾರೆ. ಉಪರಿಚರ ಏನು ಮಾಡ್ತಾನೆ, ನನಗೆ ಆ ಗಂಡು ಮಗು ಕೊಡಿ, ಈ ಹೆಣ್ಣು ಮಗಳು ನಿಮ್ಮ ಹತ್ರವೇ ಇರಲಿ ಅಂತ. ಹಾಗೆ ತೆಗೆದುಕೊಂಡ ಗಂಡು ಮಗುವೇ ಮತ್ಸ್ಯ ರಾಜ. ಬಿಟ್ಟು ಹೋದ ಆ ಹೆಣ್ಣು ಮಗಳೇ ಮತ್ಸ್ಯಗಂಧಿ. ಆ ಮತ್ಸ್ಯಗಂಧಿಯನ್ನು ತೆಗೆದುಕೊಂಡ ಬೆಸ್ತನೇ ದಾಶ ರಾಜ. ಈ ದಾಶರಾಜ ದಂಪತಿಗಳು, ಇವನು ಅವನಿಗೆ ಬಿಟ್ಟು ಕೊಡುವಾಗ ಅದು ಮತ್ಸ್ಯಗಂಧಿ ಅನ್ನುವ ಹೆಸರಿನಲ್ಲಿ ಬಿಟ್ಟು ಕೊಟ್ಟ, ಅಥವಾ ಹಾಗೆ ವೇದವ್ಯಾಸರು ಉಲ್ಲೇಖ ಮಾಡ್ತಾರೆ. ಆ ಬಳಿಕ ದಾಶರಾಜ ದಂಪತಿಗಳು ಆ ಮಗುವನ್ನು ಸತ್ಯವತಿ ಅಂತ ಹೆಸರಿಡ್ತಾರೆ. ಅವಳೇ ನಾವು ಮೊನ್ನೆಯಿಂದ ಹೇಳುತ್ತಿದ್ದ ಸತ್ಯವತಿಯ ಮಗ ವೇದವ್ಯಾಸರು ಅಂತ ಹೇಳ್ತಿದ್ದಲ್ಲ, ಈ ಸತ್ಯವತಿಯೇ ದಾಶರಾಜ ದಂಪತಿಗಳ ಸತ್ಯವತಿ. ಅವಳು ಯಮುನಾ ನದಿಯಲ್ಲಿ ಅಪ್ಪ ಮಾಡುವ ಕೈಂಕರ್ಯಕ್ಕೆ ಸಹಾಯದ ಹಾಗೆ ಬೆಸ್ತರ ದೋಣಿಯಲ್ಲಿ ಆಚೆ ಈಚೆ ಪ್ರಯಾಣಿಕರನ್ನು ಈ ದಡದಿಂದ ಆ ದಡಕ್ಕೆ ಮುಟ್ಟಿಸುವ ಕೆಲಸ ಮಾಡುವವಳು. ಒಂದು ದಿನ ಪರಾಶರರು ಆ ದಡದಿಂದ ಈ ದಡಕ್ಕೆ ಹೋಗಬೇಕಾಗಿದೆ. ಈ ಪರಾಶರರು ಯಾರು ನೋಡಿ, ಮೂಲ ಹೇಳದೆ ನಮಗೆ ಕನೆಕ್ಷನ್ ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಂತಂದರೆ, ವಸಿಷ್ಠರು ನಿಮಗೆ ಗೊತ್ತು, ಬ್ರಹ್ಮ ಸೃಷ್ಟಿಯಲ್ಲಿ ಸಪ್ತರ್ಷಿಗಳಲ್ಲಿ ಒಬ್ಬರು. ಬ್ರಹ್ಮ ಸೃಷ್ಟಿ ಮಾಡಿದ ಒಬ್ಬ ಋಷಿ ವಸಿಷ್ಠರು. ವಸಿಷ್ಠರ ಮಗ ಶಕ್ತಿ, ಅವನು ವಿಶ್ವಾಮಿತ್ರರ ಜೊತೆಗೆ ನಿಮಗೆ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಶಕ್ತಿ ಬಹಳ ಪ್ರಮುಖನಾದ ಮಗ ಅವರ ಮಕ್ಕಳಲ್ಲಿ. ಶಕ್ತಿಯ ಮಗ ಈ ಪರಾಶರರು. ಈ ಪರಾಶರರು ಒಂದು ಕಾರ್ಯನಿಮಿತ್ತ ಹೊರಟವರು. ಹೊರಡುವಾಗ ದಾರಿಯಲ್ಲಿ ಆ ಬೆಸ್ತರ ಹುಡುಗಿಯ ಜೊತೆಗೆ ಹೋಗುವಾಗ ಪರಾಶರರಿಗೆ ಅವಳಲ್ಲಿ ಒಂದು ಆಕರ್ಷಣೆ ಆಗ್ತದೆ. ಈ ಆಕರ್ಷಣೆ ಅವಳ ಲಾವಣ್ಯ, ಅವಳ ಸೌಂದರ್ಯ, ಅವಳಲ್ಲಿರುವಂತಹ ಯೌವನ ಎಲ್ಲವನ್ನೂ ಒಳಗೊಂಡು ಪರಾಶರರಲ್ಲಿ ಒಂದು ಆಕರ್ಷಣೆ ಆಗ್ತದೆ. ನಮ್ಮಲ್ಲೆಲ್ಲ ಬಹಳ ವಿಶೇಷವಾದ ಒಂದು ಎಕ್ಸ್ಪ್ರೆಷನ್ ನಮ್ಮ ಭಾರತೀಯ ಪರಂಪರೆಯಲ್ಲಿ, ಮುಚ್ಚುಮರೆ ಇಲ್ಲದೆಲೆ ನಿನ್ನ ಮುಂದೆಲ್ಲವನು ತೆರೆದಿಡುವೆ ಓ ಗುರುವೆ ಅಂತರಾತ್ಮ. ಆ ಭಾವ ಏನು ಬಂತೋ ಅದನ್ನು ವ್ಯಕ್ತಪಡಿಸುವ ಒಂದು ಪ್ರಾಮಾಣಿಕತೆ. ನಮ್ಮಲ್ಲಿ ಕದ್ದು ಮುಚ್ಚಿ ವ್ಯವಹಾರ ಬಹಳ ಕಡಿಮೆ ಭಾರತೀಯ ಪರಂಪರೆಯಲ್ಲಿ. ಏನಿದೆಯೋ ಅದನ್ನು ಹುಡುಗಿಗನಿಸಿದರೆ ಹುಡುಗಿ ಹೇಳಿಬಿಡೋದು, ಹುಡುಗನಿಗನಿಸಿದರೆ ಹುಡುಗ ಹೇಳಿಬಿಡೋದು. ಅಂಥದ್ದೊಂದು ಧಾಟಿ ನಮಗೆ ಥ್ರೂಔಟ್ ಕಾಣ್ತದೆ ಋಷಿ ಪರಂಪರೆಯಲ್ಲಿ, ಅಧ್ಯಾತ್ಮ ಪರಂಪರೆಯಲ್ಲಿ, ಈವನ್ ದೇವತೆಗಳಲ್ಲಿ, ಅನೇಕ ದೊಡ್ಡ ದೊಡ್ಡ ರಾಜಪುರುಷರುಗಳಲ್ಲಿ ಎಲ್ಲ ಕಾಣಿಸ್ತದೆ. ಪರಾಶರರು ನೇರವಾಗಿ ಹೇಳ್ತಾರೆ, ನಾನು ನಿನಗೆ ಮನಸ್ಸೊತ್ತಿದ್ದೇನೆ, ನೀನು
ನನಗೆ ನಿನ್ನನ್ನು ಒಪ್ಪಿಸಬೇಕು, ನಾನು ನಿನ್ನಿಂದ ಒಂದು ಮಗುವನ್ನು ಪಡೀತೇನೆ ಅಂತ. ನೋಡಿ ಅವಳ ಪ್ರತಿಕ್ರಿಯೆ, ಅವಳು ಇಲ್ಲ ಹೇಳೋದಿಲ್ಲ. ಅವಳು ಹೇಳ್ತಾಳೆ, ನಿಜ, ಆದರೆ ನಾನು ಒಬ್ಬ ಕನ್ಯೆ, ನಾನು ತಂದೆಯ ಅಧೀನಳಿದ್ದೇನೆ. ಈಗ ನಾನು ನಿಮ್ಮನ್ನು ಸೇರಿ ನನ್ನ ಕನ್ಯತ್ವ ಹೋದರೆ ನನ್ನ ಮನೆಯಲ್ಲಿ ನನ್ನನ್ನು ಧಿಕ್ಕರಿಸ್ತಾರೆ. ಇದನ್ನು ಹೇಗೆ ಪರಿಹರಿಸ್ತೀರಿ? ನಿಮಗೆ ಬಿಟ್ಟದ್ದು, ನಾನು ನಿಮಗೆ ಒಪ್ಪಿಸಿದ್ದೇನೆ. ಒಂದು ಥರದಲ್ಲಿ ಇಲ್ಲ ಹೇಳದ, ಆದರೆ ಹೌದು ಹೇಳಲಿಕ್ಕೆ ಇರುವ ಅಡ್ಡಿಗಳನ್ನು ಹೇಳಿ ಅದು ಪರಿಹಾರವಾದರೆ ನನ್ನ ಅಭ್ಯಂತರವಿಲ್ಲ. ಪರಾಶರರು ಕೂಡಲೇ ಹೇಳ್ತಾರೆ, ನೀನು ನನ್ನನ್ನು ಸೇರುವುದರಿಂದ ನಿನ್ನ ಕನ್ಯತ್ವ ನಾಶವಾಗುವುದಿಲ್ಲ, ನೀನು ಕನ್ಯೆಯಾಗಿಯೇ ಇರುತ್ತಿ, ಮತ್ತು ಆ ಹುಡುಗ ಕೂಡ ನಿನಗೆ ಗರ್ಭಿಣಿಯಾಗಿ ಕಾಲಾಂತರದಲ್ಲಿ ಹುಟ್ಟುವುದಿಲ್ಲ, ಈ ಕ್ಷಣ ಹುಟ್ಟುತ್ತಾನೆ. ನೀನು ನಿನ್ನ ಯಥಾ ಪ್ರಕಾರ ಕನ್ಯತ್ವದ ಜೊತೆಗೆ ನಿನ್ನ ತಂದೆಯ ಮನೆಯಲ್ಲಿ ಇರುತ್ತಿ, ಅದಕ್ಕೆ ಯಾವ ಅಡ್ಡಿಗಳಿಲ್ಲ. ಹಾಗಾದರೆ ನನ್ನ ಅಭ್ಯಂತರವಿಲ್ಲ ಅಂತ ಹೇಳಿದ ಸತ್ಯವತಿ ಒಂದು ಕ್ಷಣ ಆಚೆ ಈಚೆ ನೋಡಿ ಹೇಳ್ತಾಳೆ, ನಾನು ನೀವು ಸೇರಬೇಕು ಅನ್ನುವುದಕ್ಕೆ ಬೇಕಾದ ಏಕಾಂತ ಇಲ್ಲವಲ್ಲ. ಆಚೆ ಋಷಿಮುನಿಗಳೆಲ್ಲ ದಡದಲ್ಲಿ ತಪಸ್ಸಿಗೆ ಕುಳಿತಿದ್ದಾರೆ, ಈಚೆ ದಡದಲ್ಲೂ ಋಷಿಮುನಿಗಳಿದ್ದಾರೆ. ಹೇಗೆ ಇದನ್ನು ಬಗೆಹರಿಸುವುದು? ಆಗ ಪರಾಶರರು ಹೇಳ್ತಾರೆ, ಅವರೇನು ಮಾತಾಡಲ್ಲ, ಅವರು ಒಂದು ದೊಡ್ಡ ಮಂಜಿನ ಮುಸುಕನ್ನು ನಿರ್ಮಾಣ ಮಾಡ್ತಾರೆ. ಯಮುನಾ ನದಿ, ಉತ್ತರ ಭಾರತ, ದೆಹಲಿ ನಿಮಗೆ ಗೊತ್ತಿದ್ದರೆ ಆ ಭಾಗದಲ್ಲಿ ಒಮ್ಮೆ ಮಂಜು ಮುಸುಕಿದ್ರೆ ಆಚೆದೇನೂ ಕಾಣಲ್ಲ. ಅದು ಈವನ್ ಲೈಟ್ ಹಾಕ್ಕೊಂಡು ಹೋದ ಗಾಡಿಗಳು ಸಾಲು ಸಾಲು ಆಕ್ಸಿಡೆಂಟ್ ಆಗೋದು ನೀವು ಪತ್ರಿಕೆಗಳಲ್ಲಿ ನೋಡ್ತೀರಲ್ಲ, ಅದು ಯಥಾ ಪ್ರಕಾರ ಅಷ್ಟು ಗಾಢ ಮಂಜು ಸುರಿದು ಅದು ಆ ಪೂರ್ತಿ ಆಚೆದು ಕಾಣದ ಹಾಗೆ ಮಾಡಬಲ್ಲ ಒಂದು ಹೊಗೆಯನ್ನು ಅಥವಾ ಮಂಜಿನ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುತ್ತೆ. ಅಂಥದ್ದೊಂದು ಮಂಜು ಮುಸುಕಿದ ಸಂಪೂರ್ಣ ಆವರಣದ ಒಳಗೆ ಅವರ ಮಿಲನವಾದರೆ, ಮಿಲನವಾದ ಕ್ಷಣಗಳಲ್ಲಿ ಇನ್ನೂ ಆಚೆ ದಡ ಮುಟ್ಟುವ ಮೊದಲು ಒಂದು ದ್ವೀಪ ಸಮೀಪಿಸುತ್ತಿದ್ದ ಹಾಗೆ ಸತ್ಯವತಿಯ ಕೈಯಲ್ಲಿ ಈ ಮಗು ಹುಟ್ಟುತ್ತೆ. ಹುಟ್ಟುವಾಗಲೇ ಬೆಳೆದ ಮಗು. ಆ ಮಗುವನ್ನು ದ್ವೀಪದಲ್ಲಿ ಇಟ್ಟು ಅವಳು ಹೊರಡ್ತಾಳೆ. ಯಾಕೆ ಅವರ ಆದೇಶ, ಆ ಹುಡುಗನ ಆದೇಶ ಎಲ್ಲವೂ ಸೇರಿ ಇದೆ. ನೀನು ಕನ್ಯೆಯಾಗಿ ಮನೆಗೆ ಹೋಗು, ಹುಡುಗನ ತೊಗೊಂಡು ಹೋದರೆ ಆಗೋದಿಲ್ವಲ್ಲ, ಅಲ್ಲಿ ಇಟ್ಟು ಹೋಗು ಅಂತ. ಸೊ ಅಲ್ಲಿ ಇಡ್ತಾಳೆ. ಇಟ್ಟದ್ದರಿಂದ ಅವನು ದ್ವೈಪಾಯನ, ದ್ವೀಪದಲ್ಲಿ ಅಯನ, ಆದ್ದರಿಂದ ದ್ವೈಪಾಯನ. ಆ ದ್ವೈಪಾಯನ ಆಗಲೇ ಬೆಳೆದು ನಿತ್ತ ಸುಸಂದೆಗೆ ನಮಸ್ಕರಿಸಿ ಆ ಬಳಿಕ ತಾಯಿಗೆ ಹೇಳ್ತಾನೆ, ನಾನು ಇನ್ನು ನನ್ನ ಕೆಲಸಗಳನ್ನು ಮಾಡುವುದಕ್ಕೆ ತೊಡಗುತ್ತೇನೆ ಅಮ್ಮ, ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಬಿಡು. ನೀನು ನಿನಗೆ ಅವಶ್ಯಕತೆ ಇದ್ದಾಗ ಕರೆದಾಗ ಬರುತ್ತೇನೆ. ಅಲ್ಲಿಗೆ ಮುಗಿಯಿತು. ನಾನು ನಿನ್ನೆ ಹೇಳಿದೆ, ಕ್ಲೋನಿಂಗ್ ಅಂತ ಏನೋ ಒಂದು ಪದ್ಧತಿಯಿಂದ ನಮ್ಮ ಸ್ಟೆಮ್ಸಿನ ಎಲ್ಲ ಸೆಲ್ಸ್ಗಳನ್ನು ತೆಗೆದು ಒಂದು ಕೃತಿಯನ್ನು ಅಥವಾ ಒಂದು ಸೃಷ್ಟಿಯನ್ನು ಮಾಡುವ ಸೈನ್ಸಿನ ಒಂದು ಪ್ರಯೋಗ ಆಯಿತು ಅಂತ. ಅದಕ್ಕೊಂದು ಬೇಕು, ಒಂದು ಕ್ಷಣ ಏನೋ ಬೇಕು ಈ ಬಾಡಿಯಿಂದ, ಅದನ್ನು ತಗೊಳ್ಳೋದು, ಒಂದು ಹುಟ್ಟಿಸೋದು. ಆ ಥರ ಏನೋ ಮಾಡಿದ ಹಾಗೆ ಕಾಣ್ತದೆ ಪರಾಶರರು. ಕನ್ಯತ್ವ ಹೋಗಿಲ್ಲ, ಹುಟ್ಟುವಾಗಲೇ ಬೆಳೆದು ನಿಂತ ಮಗು, ಆಗಲೇ ರೆಡಿ ಇದ್ದಾನೆ. ಇಂಥದ್ದೊಂದು ಸೃಷ್ಟಿಕ್ರಮವನ್ನು ಪರಾಶರರು ವೇದವ್ಯಾಸರ ಬಗ್ಗೆ ಅಪೂರ್ವವಾಗಿ ಹೇಳ್ತಾರೆ. ಹಾಗೆ ಹುಟ್ಟಿದ ವೇದವ್ಯಾಸರೇ ಮುಂದೆ ತನ್ನ ತಪೋಭಾಗವಾಗಿ ಆ ದ್ವೈಪಾಯನನ ದ್ವೀಪದಲ್ಲಿಯೇ ಇದ್ದು, ಆದ್ದರಿಂದ ದ್ವೈಪಾಯನನಾಗಿ ಕೃಷ್ಣದ್ವೈಪಾಯನ ಅನ್ನುವ ಹೆಸರಿನಿಂದ ಕರೆಸಿಕೊಂಡು, ನಾನು ಈಗಾಗಲೇ ಹೇಳಿದ ಹಾಗೆ ಚತುರ್ಯುಗಗಳ ಬೇರೆ ಬೇರೆ ಮಾದರಿಗಳನ್ನು ನೋಡಿ, ಯಾಕೆಂದರೆ ಚತುರ್ಯುಗದಲ್ಲಿ ಕೃತದಲ್ಲಿ ಇದ್ದಂತಹ ದೀರ್ಘಾಯುಸ್ಸು, ತಾಳ್ಮೆ, ಭಕ್ತಿ, ಸಂಯಮ ಬರ್ಬರ್ತಾ ತ್ರೇತಾದಲ್ಲಿ ಕಡಿಮೆಯಾಗಿ ತ್ರೇತಕ್ಕಿಂತ ದ್ವಾಪರದಲ್ಲಿ ಕಡಿಮೆ ಆಗ್ತಿರುವುದನ್ನು ವೇದವ್ಯಾಸರು ಗಮನಿಸಿ, ಮನುಷ್ಯನ ಆಯುಸ್ಸಿಗೆ ಅನುಗುಣವಾಗಿ ಅಖಂಡವಾದ ವೇದವನ್ನು ಓದುವುದಕ್ಕೆ ಈ ದ್ವಾಪರ ಕಲಿಯುಗದಲ್ಲಿ ಸಾಧ್ಯವಿಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡು, ಇದನ್ನು ಅಖಂಡವಾಗಿ ಓದಬೇಕಾದ್ರೆ ಕೃತದ ಹಾಗೆ, ಕೃತದಲ್ಲಿ ನೋಡಿ ಸಾವಿರಾರು ವರ್ಷಗಳ ಆಯುಸ್ಸು,
ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ರಾಮಚಂದ್ರ 11,000 ವರ್ಷ ಆಳಿದ ಅಂದಾಗ ಸಾವಿರಾರು ವರ್ಷ ಆಯುಸ್ಸಿತ್ತು. ಅರೆ ಅದೆಲ್ಲ ಸುಮ್ಮನೆ ರೀ, ಬುರುಡೆ, ಎಲ್ಲಿ ತ್ರೇತಾಯುಗದಲ್ಲಿ ಸಾವಿರಾರು ವರ್ಷ ಅಂತ ಯಾಕೆ ಹೇಳ್ತೀರಿ, ಮನುಷ್ಯ ಇಷ್ಟೇ ಬದುಕುದು ಅನ್ನುವವರಿಗೆ ನಾವು ಬೇರೆ ಮನುಷ್ಯರ ಉದಾಹರಣೆ ಕೊಡೋದು ಬೇಡ. ದ್ವಾಪರಕ್ಕೆ ಬರುವಾಗ ಕೃಷ್ಣನಿಗೆ 108 ವರ್ಷ ಆಯುಸ್ಸು. ಈಗ ದೇವರ ವಿಷಯ ಅಲ್ಲ ಅದು. ಯುಗಕ್ಕೆ ಅನುಗುಣವಾಗಿ ಆಯುಸ್ಸು ಕಡಿಮೆ ಆಗ್ತದೆ ಅನ್ನೋದು ದೇವರದ್ದೇ ಅನುಭವ ಅಥವಾ ಅವತಾರದ ವಿವರಣೆಗಳಲ್ಲಿ ರಾಮಚಂದ್ರನಿಗೆ 11,000 ವರ್ಷ ಆಳಿದ್ದಾನೆ ಅಂತ ಹೇಳುವ ವಾಲ್ಮೀಕಿಗಳು ಅಥವಾ ಈವನ್ ವೇದವ್ಯಾಸರು ಈಚೆಗೆ ಬಂದಾಗ ರಾಮನ ನಂತರದ ಅವತಾರ ಅಂತ ಹೇಳುವ ಶ್ರೀಕೃಷ್ಣನಿಗಾಗುವಾಗ 108 ವರ್ಷ ಅಂತ ಹೇಳ್ತಾರೆ. ಯುಗಕ್ಕನುಗುಣವಾಗಿ ಅವತಾರದ ಆಯುಸ್ಸು ಹೇಳ್ತಾರೆ ಅಂತಂದರೆ ಯುಗಕ್ಕನುಗುಣವಾಗಿ ಪ್ರತಿಯೊಬ್ಬ ಜೀವರಾಶಿಗೆ ಆಯುಸ್ಸು ಕಡಿಮೆ ಆಗಿದೆ. ಇದು ಒಂದು ಭಾಗ. ನಮಗೆ ಈಗ ಗೊತ್ತಾಗ್ತಿಲ್ವಾ? ನಮ್ಮ ಅಜ್ಜಂದ್ರೆಲ್ಲ 100-108 ವರ್ಷ ಬದುಕ್ತಿದ್ರು. ಈಗ 90-80 ಬದುಕಿದ್ದಾರೆ ಅಂದರೆ ಭಾರಿ ವಿಶೇಷ ಆಯಸ್ಸು. ಈಗ ನಮ್ಮ ಇತ್ತೀಚಿನ ಜನಮಾನಕ್ಕೆ 25-35 ಪಟ ಸಾಯ್ತಾ ಇರುವುದನ್ನು ನಾವು ನೋಡ್ತಿದ್ದೇವೆ. ಕಲಿಯುಗದ ವಿವರಣೆಗಳನ್ನು ಕೊಡುವಾಗ ವೇದವ್ಯಾಸರು ಶ್ರೀಮದ್ ಭಾಗವತದಲ್ಲಿ ಮತ್ತು ಬೇರೆ ಬೇರೆ ಪುರಾಣಗಳಲ್ಲಿ ಇದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ಬರ್ಬರ್ತಾ ಎಷ್ಟು ಆಯುಸ್ಸು ಕಡಿಮೆ ಆಗ್ತದೆ ಅಂದರೆ ದೊಡ್ಡವರು ತಮ್ಮ ಮಕ್ಕಳನ್ನು ವೈದ್ಯಕೀಯಕ್ಕೆ ಕರ್ಕೊಂಡು ಹೋಗುವ ಹಾಗೆ ಮತ್ತು ತಮ್ಮ ಕಣ್ಣು ಮುಂದೆ ತಮ್ಮ ಮಕ್ಕಳ ಮರಣ ಆಗುವುದನ್ನು ನೋಡ್ತಾರೆ ಅಂತ. ಹಾಗಾಗಿ ಆಯುಸ್ಸು ಕಡಿಮೆ ಆಗ್ತಿದೆ ಅನ್ನೋದು ವೇದವ್ಯಾಸರು ಅರ್ಥ ಮಾಡಿಕೊಂಡು ಅಖಂಡ ವೇದ ಅನುಭವವನ್ನು ಮಾಡಲಿಕ್ಕೆ ಅಥವಾ ಅಖಂಡ ವೇದವನ್ನು ಅಧ್ಯಯನ ಮಾಡಲಿಕ್ಕೆ ಒಬ್ಬನ ಜೀವಿತಾವಧಿ ಇಲ್ಲಿ ಸಾಧ್ಯ ಆಗದೇ ಇದ್ದರೆ ಅವನಿಗೆ ಅನುಕೂಲ ಮಾಡೋಣ ಅಂತ ವಿಭಾಗ ಮಾಡಿದರು ಅಂತ. ಹಾಗಾಗಿ 4 ವಿಭಾಗಗಳಾದವು. ಈಗಲೂ ಕೂಡ ನಿಮಗೆ ಗೊತ್ತಿರಲಿಕ್ಕೆ ಸಾಕು, ಒಬ್ಬ ವೇದ ಕಲಿತೇನೆ ಅಂದರೆ ಕನಿಷ್ಠ 12 ವರ್ಷ ಒಂದು ವೇದಕ್ಕೆ, ಅದು ಕಂಠಪಾಠಕ್ಕೆ. 12 ವರ್ಷ ಅವನು ಉಪನೀತನಾದ ಮೇಲೆ 12 ವರ್ಷ ಹೋಗಿ ಗುರುಕುಲದಲ್ಲಿ ಕೂತ್ಕೊಳ್ಬೇಕು, ವೇದಾಧ್ಯಯನಕ್ಕಾಗಿ ತನ್ನ ಜೀವನವನ್ನು ಮುಡಿಪಿಡಬೇಕು. ಇಲ್ಲದಿದ್ದರೆ ಆಗೋದಿಲ್ಲ ಅಂತ ಸ್ಪಷ್ಟ. ಈಗಲೂ ಅದನ್ನು ಕಡ್ಡಾಯ ನಿಯಮವಾಗಿ ಹೇಳ್ತಾರೆ. ಆದ್ದರಿಂದಲೇ ವೇದಾಧ್ಯಯನ ಮಾಡುವವರು ಇವತ್ತು ಕಡಿಮೆ ಆಗಿದ್ದಾರೆ. 12 ವರ್ಷ ಯಾರೋ ಕೂತ್ಕೊಳ್ಳೋದು ಅಪ್ಪ ಅಮ್ಮನ ಮನೆ ಬಿಟ್ಟು ಅಂತ. ಸೊ ಇದು ಅಷ್ಟು ನಿಯಮಗಳನ್ನೆಲ್ಲ ಇದ್ದದ್ದರಿಂದಲೇ ಇವರು ವಿಭಾಗ ಮಾಡಿದರು ಯುಗಕ್ಕನುಗುಣವಾಗಿ ಅನ್ನುವುದು ವೇದವ್ಯಾಸರು ಮಾಡಿದ ಕೆಲಸ. ಅದರ ನಂತರ ಅವರು ತನ್ನ ಜೀವಿತಾವಧಿಯಲ್ಲಿ ಈ ಸತ್ಯವತಿಯ ಜೊತೆಗಿನ ಬದುಕಿನ ನಂತರದಲ್ಲಿ ಸತ್ಯವತಿಗೆ ಏನಾಯಿತು ಅನ್ನುವುದನ್ನು ಹೇಳುವಾಗ ಮತ್ತೆ ಈ ಜನಮೇಜಯನಿಗೆ ಕಥೆ ಹೇಳುವ ವೈಶಂಪಾಯನರು ಅಲ್ಲಲ್ಲಿ ವಿಷಯಾಂತರ ಮಾಡ್ತಾ ಇರ್ತಾರೆ. ವಿಷಯಾಂತರ ಏನು ಅಂದರೆ ಅವರು ತಕ್ಷಣ ಹೇಳ್ತಾರೆ, ಹೀಗೆ ವೇದವ್ಯಾಸರ ಜನನವಾಯಿತು, ಆದ್ದರಿಂದಲೇ ಇದು ಉಪರಿಚರಿ ವಂಶದ ಕಥೆಯೂ ಹೌದು. ಹಾಗಾಗಿ ಮನುವಾದಿ ಅಸ್ತೀಕ ಮತ್ತು ಉಪರಿಚರಿ ಭಾರತಂ ಅಂತ ಒಂದು ಶ್ಲೋಕ ಬರುತ್ತೆ. ಒಂದು ಮನು ಮೊದಲಾದ ರಾಜರ ಇತಿಹಾಸವೂ ಹೌದು, ಅಸ್ಥಿ ಅಥವಾ ಹೀಗಿತ್ತು ಅನ್ನುವ ಇತಿಹಾಸದ ವಿಷಯವೂ ಹೌದು, ಉಪರಿಚರಿಯ ವಂಶದ ಕಥೆಯೂ ಹೌದು ಇದು ಅಂತ. ಇಂಥ ಈ ಉಪರಿಚರಿಯ ವಂಶದ ವೇದವ್ಯಾಸರ ಕಥೆಯನ್ನು ಇಲ್ಲಿಗೆ ಬಂದಾಗ ಹಾಗಾದರೆ ಕೃಷ್ಣ ಹೇಗೆ ಹುಟ್ಟಿದ? ಈ ದಿಕ್ಕಿಗೆ ವೈಶಂಪಾಯನರು ಆ ಜನಮೇಜಯನನ್ನು ಕರ್ಕೊಂಡು ಹೋಗ್ತಾರೆ. ಬಹಳ ಹಿಂದೆ ಪರಶುರಾಮ ತನ್ನ ಅವತಾರದ ಕಾಲದಲ್ಲಿ ಅಷ್ಟೂ ಜನ ಕ್ಷತ್ರಿಯರನ್ನು ಸಂಹಾರ ಮಾಡಿದ ಅಂತ ಕಥೆ ಪ್ರಾರಂಭ ಮಾಡ್ತಾರೆ. ನಮಗೆ ಗೊತ್ತು, ಪರಶುರಾಮ ಅವತಾರ ಕ್ಷತ್ರಿಯ ಇಡೀ ಸಂಹಾರಕ್ಕೆ ಬಂದಂತಹ ಅವತಾರ. ಕ್ಷತ್ರಿಯ ಸಂಹಾರವನ್ನು ಎಷ್ಟು ಮಾಡಿದರು, ಯಾವ ಸಂಖ್ಯೆಯಲ್ಲಿ ಮಾಡಿದರು, ಇಡೀ ಭೂಮಂಡಲದಲ್ಲಿ ಕ್ಷತ್ರಿಯರೇ ಇಲ್ಲದ ಹಾಗೆ ನಿರ್ನಾಮ ಮಾಡಲಿಕ್ಕೆ ಬಂದ ಅವತಾರ. ಹೀಗೂ ಒಂದು ಜನಾಂಗ ನಾಶಕ್ಕೆ ಬರಬಹುದ ಅವತಾರ ಅನ್ನುವ ಹಾಗೆ ಪರಶುರಾಮನ ಅವತಾರವನ್ನು ನಾವು ನೋಡಿದ್ದೇವೆ. ಇದು ಆದಾಗ ಇದರ ನಂತರದಲ್ಲಿ ರಾಮ ಬರ್ತಾನೆ. ರಾಮ ಬಂದರೆ ಮಧ್ಯೆ ಬೇರೆ ಇದ್ದರೂ ನಾನು ನಿಮಗೆ ನೇರವಾಗಿ ಕನೆಕ್ಟಿವಿಟಿ ಕೊಡೋದು. ರಾಮ ಬಂದಾಗ ನೋಡಿ, ಒಂದು ಕಥೆ ಬರುತ್ತೆ. ವಿಶ್ವಾಮಿತ್ರರ ಜೊತೆಗೆಲ್ಲ ಅವನು ಆ ಸೀತೆಯ ಸ್ವಯಂವರ ಮುಗಿಸಿ ಇನ್ನು ಮರಳಿ ಬರುವವನು ತಮ್ಮ ದೇಶಕ್ಕೆ, ತಮ್ಮ ರಾಜ್ಯಕ್ಕೆ ದಶರಥನ ಜೊತೆಗೆ ಮರಳಿ ಬರುವಾಗ ಎದುರಿಗೆ ಪರಶುರಾಮ ಬಂದ ಒಂದು ಘಟನೆ ಇದೆ. ನೀವು ರಾಮಾಯಣವನ್ನು ಚೆನ್ನಾಗಿ ಓದಿಕೊಂಡ ಅನುಭವಗಳಿದ್ದರೆ ಎಲ್ಲರೂ ಗಾಬರಿ ಆಗ್ತಾರೆ, ಇನ್ಕ್ಲೂಡಿಂಗ್ ದಶರಥ. ಇವ ಯಾಕೆ ಬಂದ ಅಂತ. ಅವನು ಭೋರ್ಗರೆಯುವ ಅಗ್ನಿಯ ಹಾಗೆಯೋ ಭೋರ್ಗರೆಯುವ ಸಮುದ್ರದ ಹಾಗೆಯೋ ಬರ್ತಾನೆ. ಮಹಾಪ್ರತಾಪಶಾಲಿ, ದೊಡ್ಡ ಪರ್ವತ ಬಂದ ಹಾಗೆ ಎಲ್ಲರೂ ನಡುಕ್ತಾರೆ. ಆದರೆ ಅವನು ಹೇಳ್ತಾನೆ, ನೀನೀಗಲ್ಲಿ ಶಿವಧನುಸ್ಸು ಮುರಿದಿ, ಈಗ ಇದನ್ನು ಮುರಿ ಅಂತ ಪರಶುರಾಮ ತನ್ನ ವಿಷ್ಣು ಧನುಸ್ಸನ್ನು ಇಟ್ಟ ಅಂತ. ಪರಶುರಾಮನ ವಿಷ್ಣು ಧನುಸ್ಸನ್ನು ಅವನು ಹಾಕಿ ಎಳೆಯಬಲ್ಲ ಅಂತ ಗೊತ್ತಾದಾಗ ಅನುಗ್ರಹ ಮಾಡಿ ತಾನು ತಪಸ್ಸಿಗೆ ಹೋದ ಅಂತ ಮುಕ್ತಾಯ ಆಗುತ್ತೆ ಆ ಭಾಗ. ನೋಡಿ, ರಾಮನ ಮೂಲಕ ಪರಶುರಾಮನಿಗೇನು ಆಶೀರ್ವಾದ? ಚಿರಂಜೀವಿಯಾಗಿ ಎಂದೆಂದು ಕ್ಷತ್ರಿಯರೆಲ್ಲ ಉಲ್ಬಣ ಆಗ್ತಾರ,
ಅವಾಗ ನಾಶ ಮಾಡು. ಇವ ಏನು ಮಾಡಿದ ಪರಶುರಾಮ, ನನ್ನ ಕೆಲಸನ ಇವನು ಮಾಡ್ತಾನ ಇಲ್ವಾ ಅಂತ ಪರೀಕ್ಷೆ ಮಾಡಿದ. ಇವ ನನ್ನ ಕೆಲಸನ ಮಾಡ್ತಾನೆ, ನನ್ನ ಅವಶ್ಯಕತೆ ಇಲ್ಲ ಅಂತ ಅವನು ತಪಸ್ಸಿಗೆ ಹೋದ, ಎಲ್ಲವನ್ನ ರಾಮನ ಜವಾಬ್ದಾರಿಗೆ ಬಿಟ್ಟು. ಹಾಗಾಗಿ ರಾಮಾವತಾರದಲ್ಲಿ ಹೆಚ್ಚು ಪರಶುರಾಮನ ಕೆಲಸ ಇಲ್ಲ. ಇನ್ನೊಂದಿಷ್ಟು ಕಾಲ ಹೋದ್ಮೇಲೆ ನೋಡಿ ಗಮನಿಸಬೇಕು, ಕೃಷ್ಣಾವತಾರದ ಕಾಲದಲ್ಲಿ ಪರಶುರಾಮ ತನ್ನ ಕೆಲಸವನ್ನು ಮಾಡಲಿಕ್ಕೆ 3 ಜನರನ್ನು ಆಯ್ಕೆ ಮಾಡಿಕೊಳ್ತಾನೆ. ಒಂದು ಭೀಷ್ಮಾಚಾರ್ಯರಿಗೆ ಪಾಠ ಮಾಡ್ತಾನೆ, ಇನ್ನೊಂದು ದ್ರೋಣಾಚಾರ್ಯರಿಗೆ ಇಡೀ ಅಸ್ತ್ರಶಸ್ತ್ರ ಅಭ್ಯಾಸ ಮಾಡಿಸ್ತಾರೆ, ಮತ್ತೊಂದು ಕರ್ಣನಿಗೆ. ಪರಶುರಾಮ ತಾನು ಸ್ವತಃ ಯುದ್ಧದಲ್ಲಿ ಪಾಲ್ಗೊಳ್ಳದಿದ್ದರೂ ಕೂಡ ಕ್ಷತ್ರಿಯ ಸಂಹಾರಕ್ಕೆ ಬೇಕಾದ ಒಂದು ಪಾತ್ರಗಳನ್ನು ಅಥವಾ ವ್ಯವಸ್ಥೆಗಳನ್ನು ಮಾಡ್ತಾರೆ ಅನ್ನೋದು ಪರಶುರಾಮ ಅವತಾರದ ಮುಂದುವರಿಕೆಯಾಗಿ ಅಲ್ಲಿ ಕಾಣ್ತದೆ. ಇಲ್ಲಿ ಈ ಸಂದರ್ಭದಲ್ಲಿ ಹೇಳ್ತಾ ವೈಶಂಪಾಯನರು ಹೇಳ್ತಾರೆ, ಪರಶುರಾಮ ತನ್ನ ಕ್ಷತ್ರಿಯ ಸಂಹಾರ ಮಾಡಿ ಆಗಿತ್ತು, ಕ್ಷತ್ರಿಯ ನಿರ್ಣಾಮ ಆಗಿದೆ. ಅಂಥ ನಿರ್ಣಾಮ ಆದ ಸಂದರ್ಭದಲ್ಲಿ ಕ್ಷತ್ರಿಯ ಹೆಂಗಸರು ಮಾತ್ರ ಉಳಿದಿದ್ದಾರೆ, ಗಂಡಸರಿಲ್ಲ. ಆ ಕ್ಷತ್ರಿಯ ಹೆಂಗಸರೆಲ್ಲ ಬ್ರಾಹ್ಮಣರನ್ನು ಹೋಗಿ ನಿವೇದಿಸಿಕೊಳ್ತಾರೆ, ನಮಗೆ ಪುತ್ರ ಸಂತಾನವನ್ನು ಕರುಣಿಸಿ, ನಾವು ಗಂಡಸರಿಲ್ಲದೆ ಗಂಡುಗಳಿಲ್ಲದೆ ನಮ್ಮ ವಂಶ ನಿರ್ವಂಶ ಆಗಿದೆ, ನಮಗೆ ನಿಮ್ಮಿಂದ ಮಕ್ಕಳು ಬೇಕು. ಹಾಗೆ ಹುಟ್ಟಿದ ಅನೇಕ ಮಕ್ಕಳಿಂದ ಮತ್ತೆ ಕ್ಷತ್ರಿಯರು ಉಂಟಾದರು. ಯಥಾ ಪ್ರಕಾರ ಸಮಾಜದ ವ್ಯವಸ್ಥೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವ ಬ್ಯಾಲೆನ್ಸ್ನಲ್ಲಿ ನಡೀತಾ ಹೋಯಿತು ಒಂದು ಭಾಗ. ಇನ್ನೊಂದು ಏನಾಯಿತು ಅಂದರೆ, ಈ ಕ್ಷತ್ರಿಯ ಹೆಂಗಸರಲ್ಲಿ ಕೆಲವರು ದುಷ್ಟರಿದ್ದರು. ಅವರು ಅನುಲೋಮ ವಿವಾಹಗಳನ್ನು ವಿಲೋಮ ವಿವಾಹಗಳನ್ನು ಮಾಡುವಾಗ ದುಷ್ಟ ಸಂಪರ್ಕದಿಂದ ತುಂಬ ಜನ ಅಸುರರು ಕೂಡ ಹುಟ್ಟಿದರು. ಈ ಅಸುರರು ಎಷ್ಟು ಪ್ರಬಲರಾದರು ಅಂತಂದರೆ, ಒಳ್ಳೆಯ ವ್ಯವಸ್ಥೆಯಲ್ಲೆಲ್ಲ ಅಸುರ ಪ್ರಾಬಲ್ಯ ಬೆಳೆದು ಆ ಆಸುರಿ ಶಕ್ತಿಯನ್ನು ದಾಟಿಸುವುದು ಹೇಗೆ, ನಿರ್ಣಾಮ ಮಾಡುವುದು ಹೇಗೆ ಗೊತ್ತಿಲ್ಲದ ಸ್ಥಿತಿ. ಅಂಥ ಹೊತ್ತಿಗೆ ಆ ಆಸುರಿ ಶಕ್ತಿಯ ಪ್ರಬಲ ಸ್ಥಿತಿಯನ್ನು ನೋಡಿ ಭೂಮಿಗೆ ಭಾರ ಆಗಲಿಕ್ಕೆ ಪ್ರಾರಂಭ ಆಯಿತು. ಭೂಭಾರ ಎಷ್ಟಾಯಿತು ಅಂದರೆ, ಭೂಮಿ ಅಂದ್ಕೊಂಡ್ಲಂತೆ ನನಗಿದನ್ನು ಇವರನ್ನೆಲ್ಲ ಸಹಿಸ್ಕೊಳ್ಳೋದಕ್ಕೆ ನನಗೆ ಶಕ್ತಿ ಇಲ್ಲ ಅಂತ. ಅವಳು ತನ್ನ ಭಾರವನ್ನು ತಡೆದುಕೊಳ್ಳಲಿಕ್ಕಾಗದೆ ಗೋವಿನ ರೂಪದಲ್ಲಿ ಅವಳು ಬ್ರಹ್ಮನ ಹತ್ರ ಹೋಗ್ತಾಳೆ. ನನಗೆ ತುಂಬ ಭಾರ ಆಗಿದೆ, ಈ ಆಸುರಿ ಶಕ್ತಿಗಳನ್ನೆಲ್ಲ ಹೊತ್ತು ನಾನು ದಣಿದಿದ್ದೇನೆ, ನನಗೆ ಹೇಗಾದರೂ ಮಾಡಿ ಇದರಿಂದ ಮುಕ್ತಿ ಕೊಡಿ ಅಂತ. ಆಗ ಗೋವಿನ ಮಾತನ್ನು ಕೇಳಿ ಬ್ರಹ್ಮ ಹೇಳ್ತಾನೆ, ನನಗೆ ಈಗಾಗಲೇ ನಿನ್ನ ನೋವು ದುಃಖ ಗಮನಕ್ಕೆ ಬಂದಿದೆ, ಆದರೆ ನೆನಪಿಟ್ಟುಕೋ, ನಿನ್ನ ನೋವು ದುಃಖವನ್ನು ಆದಷ್ಟು ಬೇಗ ಕಡಿಮೆ ಮಾಡುವುದಕ್ಕೆ ಭಗವಂತ ತಾನೇ ಅವತರಿಸಿ ಬರುವವನಿದ್ದಾನೆ. ನೀನು ಅದಕ್ಕಾಗಿ ಕಾಳಜಿ ಮಾಡಬೇಡ, ಒಂದಿಷ್ಟು ಕಾಲ ಕಾಯಬೇಕು, ತಾಳ್ಮೆಯಿಂದ ಇರು. ನಿನ್ನನ್ನು ಮತ್ತೆ ಪುನಃಸ್ಥಾಪನೆ ಮಾಡಿ, ಯಾವ ಎಲ್ಲ ಅಧರ್ಮ ಆಸುರಿ ಶಕ್ತಿಗಳಿವೆ ಅವೆಲ್ಲ ನಿರ್ಣಾಮ ಮಾಡಿ ಧರ್ಮ ಸಂಸ್ಥಾಪನೆ ಮಾಡಲಿಕ್ಕೆ ಭಗವಂತ ತಾನೇ ಬರ್ತಾನೆ ಅಂತ ಅವಳಿಗೆ ಅವನು ಭರವಸೆ ಕೊಡ್ತಾನೆ. ಹಾಗೆ ಹೇಳಿದ ನಂತರದಲ್ಲಿ ದೇವತೆಗಳಿಗೆ ಬ್ರಹ್ಮ ಹೇಳ್ತಾನೆ, ಇನ್ನು ಮುಂದೆ ಭಗವಂತ ತಾನು ಅವತರಿಸುವವನಿದ್ದಾನೆ. ಅವನು ಅವತರಿಸುವುದಕ್ಕೆ ಪೂರ್ವದಲ್ಲಿ ದೇವತೆಗಳಾದ ನೀವೆಲ್ಲರೂ ಒಂದೊಂದು ಅಂಶಭೂತರಾಗಿ ಈ ಭೂಮಿಯಲ್ಲಿ ಜನ್ಮ ತಾಳಬೇಕು. ಯಾಕೆ? ಮುಂದೆ ಬರುವ ಕೃಷ್ಣಾವತಾರಕ್ಕೆ ಅನುಕೂಲವಾಗಿ ನಿಮ್ಮ ಸಹಕಾರ ಬೇಕಾಗಿದೆ. ಅದಕ್ಕಾಗಿ ಪೂರ್ವಭಾವಿಯಾಗಿ ನೀವೆಲ್ಲ ಒಂದೊಂದು ಅವತಾರ ತಾಳಿ. ನಿಮಗೆ ಗೊತ್ತಿದೆ, ರಾಮಾಯಣದಲ್ಲಿ ರಾಮ ಬರುವ ಪೂರ್ವದಲ್ಲಿ ಬ್ರಹ್ಮ ಒಂದು ಜನಾಂಗವನ್ನೇ ಸೃಷ್ಟಿಸ್ತಾನೆ. ರಾಮ ಇನ್ನೂ ಪುತ್ರಕಾಮೇಷ್ಟಿ ಯಜ್ಞ ನಡೆಯುವ ಹೊತ್ತಿಗೆ ಬ್ರಹ್ಮನ ಮಾತು ಅದು. ಇನ್ನೇನು ರಾಮ ಬರುವವನೇ ಇದ್ದಾನೆ, ಈ ಪುತ್ರಕಾಮೇಷ್ಟಿ ಯಜ್ಞದಿಂದ ಅಂಥದ್ದೊಂದು ಸೃಷ್ಟಿಯಾಗತ್ತೆ ಭಗವದ್ ಅವತಾರದ್ದು. ಆ ಸೃಷ್ಟಿಯ ಕಾಲಕ್ಕೆ ಅವನ ಸಹಾಯಕ್ಕೆ ನಾವು ಕೂಡ ಒಂದು ಅನುಕೂಲವಾದ ಜನಾಂಗ ನಿರ್ಮಾಣ ಮಾಡಬೇಕು. ಆ ಜನಾಂಗ ಇದುವರೆಗೆ ಇರಬಾರ್ದು, ಇನ್ನು ಆ ಬಳಿಕ ಇರಬಾರ್ದು, ಅಂಥದ್ದೊಂದು ಜನಾಂಗ ಸೃಷ್ಟಿ ಮಾಡ್ತೇನೆ ಅಂತ ಸೃಷ್ಟಿ ಮಾಡಿದ ಜನಾಂಗವೇ ನಾವು ಹೇಳುವ ವಾನರರು ಅಥವಾ ನರರು ಅಂತ. ವಾ ನರ, ಅವರು ನರರಲ್ಲ, ಅಥವಾ ನರರ ಹಾಗೆ ಕಾಣುವ ಅವರು, ಅಂಥ ಒಂದು ಜನಾಂಗ. ನೋಡಿ, ಅವರು ಆ ಬಳಿಕ ಇಲ್ಲ, ಅದರ ಮೊದಲು ಇಲ್ಲ, ಅವರು ಆಗ ಮಾತ್ರ ಕಂಡ ಒಂದು ಸ್ಪೀಶಿ. ಅವರು ಅಷ್ಟೂ ಜನ ರಾಮನೊಟ್ಟಿಗೆ ಮೋಕ್ಷ ಕೂಡ ಆಗುತ್ತೆ ಅವರಿಗೆ, ಎಕ್ಸೆಪ್ಟ್ ಹನುಮಂತ. ರಾಮನ ಜೊತೆಗೆ ರಾಮ ಸರಯೂ ನದಿ ಪ್ರವೇಶ ಮಾಡಿ ತಾನಿನ್ನು ಮೋಕ್ಷಕ್ಕೆ ದಾರಿ ಹಿಡಿಯುವಾಗ ಹಿಂದಿನಿಂದ ಅಷ್ಟೂ ಜನ ಬರಲಾಗಿ ತಿರುಗಿ ನೋಡ್ತಾನೆ, ಯಾಕೆ ಬರ್ತೀರಿ? ನಾವು ಬಂದದ್ದು ನಿನಗಾಗಿ, ಹೋದರೆ ನಿನ್ನ ಜೊತೆ, ನಮಗೆ ಬೇರೆ ಕೆಲಸವಿಲ್ಲ. ನಾನು ನನ್ನ ಅವತಾರ ಸಮಾಪ್ತಿ ಮಾಡ್ತಿದ್ದೇನೆ, ನನ್ನ ಜೀವನ ಮುಕ್ತಾಯ. ಈಗ ನೀವು ಈ ಅವತಾರದ ನನ್ನ ಮುಕ್ತಾಯದ ಸಂದರ್ಭದಲ್ಲಿ ನನ್ನ ಬೆನ್ನು ಹತ್ತಬೇಡಿ, ಇಲ್ಲ ನಾವು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂದಾಗ ರಾಮ ಹೇಳುವ ಮಾತು, ಆ ಮೋಕ್ಷದಿಂದ ಬಂದ ರಥದ ದೂತರಿಗೆ, ನನ್ನನ್ನು ನೀವು ಕರೆದುಕೊಂಡು ಹೋಗುವುದು ಹೌದಾದರೆ ನನ್ನನ್ನು ನಂಬಿ ಬಂದ ಇಷ್ಟೂ ಜನಕ್ಕೆ ಮೋಕ್ಷ ಆದ ಮೇಲೆ ನಾನು ಬರುತ್ತೇನೆ. ಇದು ರಾಮಚಂದ್ರನ ಮನಸ್ಸು.
ಹಾಗಾಗಿ ಅಷ್ಟೂ ಜನ ವಾನರರು ಮೋಕ್ಷಕ್ಕೆ ಹೋದ ಮೇಲೆ ರಾಮನ ಅವತಾರ ಸಮಾಪ್ತಿ. ಅದು ಒಂದು ದೃಷ್ಟಿಯಿಂದ ಬ್ರಹ್ಮನ ಆದೇಶ ಕೂಡ. ಅವರು ತಮ್ಮ ಈ ಕೆಲಸ ಮುಗಿದುಕೊಳ್ಳೆ ಮತ್ತೆ ಇಲ್ಲವಾಗಬೇಕು, ಅದಕ್ಕೆ ರಾಮ ಅನುಕೂಲ ಮಾಡಿದ. ಇತ್ತ ಶ್ರೀಕೃಷ್ಣ ಬರುವುದಕ್ಕೆ ಪೂರ್ವದಲ್ಲಿ ದೇವತೆಗಳಿಗೆ ಹೇಳಲಾಯಿತು, ನೀವೆಲ್ಲ ಒಂದೊಂದು ಅಂಶ ಸಂಭೂತರಾಗಿ ಭೂಲೋಕಕ್ಕೆ ಬನ್ನಿ. ಹಾಗಾಗಿ ನಮಗೆ ಯಾರೆಲ್ಲ ಈ ಕೃಷ್ಣನ ಸುತ್ತಮುತ್ತ ಕಾಣ್ತಾರಲ್ಲ ಅವರಿಗೆಲ್ಲರಿಗೂ ಒಂದೋ ಆಸುರಿ ಅಂಶ ಇದೆ, ಇಲ್ಲ ಅವರು ದೇವತಾ ಅಂಶ ಸಂಭೂತರು. ಒಂದು ದೊಡ್ಡ ಪಟ್ಟಿಯನ್ನೇ ಆಗ ವೈಶಂಪಾಯನರು ಜನಮೇಜಯನಿಗೆ ಕೊಡ್ತಾರೆ, ಯಾರ್ಯಾರು ಯಾವ ಅಂಶದವರು ಅಂತ. ನಾನು ಎಲ್ಲರನ್ನು ಸುದೀರ್ಘವಾಗಿ ಹೇಳೋದಿಲ್ಲ, ಅಲ್ಲಲ್ಲಿ ನೀವು ಕೂಡ ಓದಲಿ ಅನ್ನೋದು ನನ್ನ ಭಾವ. ಮತ್ತು ಅಂಥ ಪಟ್ಟಿಗಳನ್ನು ಈ ಜನ್ಮದಲ್ಲಿ ನಾವು ನಿಮಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ಸುದೀರ್ಘ ಪಟ್ಟಿಗಳಿವೆ. ಯಾವ ಅಂಶದಿಂದ ಯಾರು ಬಂದರು ಅನ್ನೋದನ್ನೇ ಬಹಳ ಬ್ಯೂಟಿಫುಲ್ಲಾಗಿ, ಅಂದರೆ ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರುವ ಕೆಲವಂತೂ ನಾನು ಹೇಳಬಹುದಾದು. ಯಮನ ಅಂಶದಿಂದ ಧರ್ಮರಾಯ, ಅರ್ಜುನನು ಇಂದ್ರನ ಅಂಶ, ಅಥವಾ ಯಾವ ಮುಂದೆ ಭೀಮಸೇನ ಅಂತ ಹೇಳ್ತೇವೆ ವಾಯುವಿನ ಅಂಶ, ನಕುಲ ಸಹದೇವರು ಅಶ್ವಿನಿ ದೇವತೆಗಳ ಅಂಶ. ಇಲ್ಲಿ ಇದನ್ನು ಒಂದು ಲೆಕ್ಕ ಇಟ್ಕೊಂಡ್ರೆ ಅದರ ಆಚೆಗೆ ಅನೇಕ ಅಭಿಮನ್ಯುರ ಅಂಶ ಅಂತ ಅಲ್ಲಿವರೆಗೆ ಬಂದಾಗ ಒಂದು ಕಥಾಭಾಗವನ್ನು ಕೊಡ್ತಾರೆ. ಅಂಶ ಸಂಭೂತರು ಅನ್ನೋದು ಈವನ್ನು ಕಂಸ ಯಾರ ಅಂಶ ಅಂದಾಗ ಕಾಲನೇಮಿಯ ಅಂಶ, ಆಸುರಿ ಅಂಶ ನೋಡಿ. ದುರ್ಯೋಧನ ಯಾರ ಅಂಶ ಅಂದಾಗ ಕಲಿಯ ಅಂಶ. ಹೀಗೆ ಒಂದು ಕಡೆ ಆಸುರಿ ಅಂಶದಿಂದ ಬಂದ ಅಸುರರು, ದೇವತಾ ಅಂಶವಾಗಿ ಬಂದ ನಾವು ಹೇಳುವ ಕೃಷ್ಣನ ಜೊತೆಗಿರುವವರು ಯಾದವರು ಮತ್ತೆಲ್ಲರೂ ಬರುವುದು, ಅದೆಲ್ಲ ಮತ್ತೆ ನಿಮಗೆ ದೇವತಾಂಶರಾಗಿ. ಈ ಆಸುರಿ ಅಂಶ ಮತ್ತು ದೇವತಾಂಶದ ವಿವರಣೆಯನ್ನು ಕೊಡ್ತಾ ಕೊಡ್ತಾ ಅಭಿಮನ್ಯು ಯಾರ ಅಂಶ ಅನ್ನೋದನ್ನು ವೈಶಂಪಾಯನರು ಹೇಳ್ತಾ, ಚಂದ್ರನ ಬಳಿ ಹೋಗಿ ದೇವತೆಗಳು ಕೇಳಿಕೊಳ್ತಾರೆ, ನಿನ್ನ ಮಗನಾದ ವರ್ಚಸ್ಸನ್ನು ಕಳುಹಿಸಿಕೊಡು ಒಂದು ಅಂಶವಾಗಿ. ಆಗ ಚಂದ್ರ ಒಂದು ಕರಾರು ಮಾಡ್ತಾನೆ, ನಾನು ನನ್ನ ಮಗ ವರ್ಚಸ್ಸನ್ನು ಕಳುಹಿಸಿಕೊಡ್ತೇನೆ, ಆದರೆ ಒಂದು ಕರಾರು, ನನಗೆ ಅವನು ಅತ್ಯಂತ ಪ್ರೀತ್ಯಾಸ್ಪದನು, ಅವನು 16 ವರ್ಷ ಮಾತ್ರ ಭೂಮಂಡಲದಲ್ಲಿರಬಹುದು. 16ನೆಯ ವರ್ಷ ಆದ ಕೂಡಲೇ ನಾನು ಅವನನ್ನು ಕರೆದುಕೊಳ್ತೇನೆ. ಅವನು ಉತ್ತರೆಯ ಮಗನಾಗಿ, ಉತ್ತರೆಯ ಗಂಡನಾಗಿ, ಅಭಿಮನ್ಯುವಾಗಿ, ಸುಭದ್ರೆಯ ಮಗನಾಗಿ ಹುಟ್ಟುತ್ತಾನೆ. ಆ ಅಭಿಮನ್ಯು 16 ವರ್ಷ ಮಾತ್ರ ಇದ್ದು ತುಂಬ ಹೆಸರು ಮಾಡಿ, ಅವನಿಂದಲೇ ಅವನು 16ನೆಯ ವರ್ಷಕ್ಕೆ ಒಂದು ದಿನ ಅರ್ಜುನ ಮತ್ತು ಕೃಷ್ಣರಿಲ್ಲದ ಸಂದರ್ಭದಲ್ಲಿ ಕೌರವರ ವಿರುದ್ಧ ಹೋರಾಟ ಮಾಡಿ ಒಂದೇ ದಿನದಲ್ಲಿ ತನ್ನ ಪ್ರಾಣವನ್ನು ಕಳೆದುಕೊಂಡು ಆ ಒಂದು ದಿನದ ಯುದ್ಧದಲ್ಲೇ ಮಹಾ ಕೀರ್ತಿ ಯಶಸ್ಸನ್ನು ಪಡೆದು ನನ್ನ ಬಳಿಗೆ ಬರ್ತಾನೆ. ಆದರೆ ಇಡೀ ಪಾಂಡವ ವಂಶದ ಮುಂದುವರಿಕೆಗೆ ಅವನೊಬ್ಬನೇ ಕಾರಣ ಆಗ್ತಾನೆ. ಈ ಕರಾರಿನ ಮೇಲೆ ನಾನು ನನ್ನ ಮಗನನ್ನು ಕಳಿಸ್ತೇನೆ. ಹಾಗೆ ಹುಟ್ಟಿದವ ಅಭಿಮನ್ಯು. ಆದ್ದರಿಂದ ಅವನು ಪುಟ್ಟ ಮಗು 16ಕ್ಕೆ ಹೊರಡಬೇಕು. ಇದೆಲ್ಲ ಅಂದರೆ ಕಾಸ್ಮಿಕ್ ಅರೇಂಜ್ಮೆಂಟ್ ಗೊತ್ತಿಲ್ಲದೆ ನಾವು ಮಾತಾಡ್ತೇವೆ ಅಂತ ನಾನು ಪದೇ ಪದೇ ಹೇಳ್ತೇವಲ್ಲ. ಅಭಿಮನ್ಯುವನ್ನು ಬಿಟ್ಕೊಟ್ಟೋದು ಯಾರ್ರೀ ಅಂತ ಜಗಳ ಮಾಡಲಿಕ್ಕೆ ಹೊರಟಿದ್ರೆ ಅರ್ಜುನ ಒಂದು ವೇಳೆ ಯುಧಿಷ್ಠಿರನೇ ಕಾರಣ, ನಾನು ಈ ಯುಧಿಷ್ಠಿರ ನಂಬಿದ್ದೇ ಹಾಳಾಯಿತು, ನಾನೇನು ಯುದ್ಧ ಮಾಡಲ್ಲ, ಅವನು ಬೇಕಾದ ಮಾಡ್ಕೊಳ್ಳಿ ಅಂತ ಏನಾದ್ರು ಹೋಗಿಬಿಟ್ಟಿದ್ರೆ. ಕೃಷ್ಣನಿಗೆ ಅತ್ಯಂತ ಪ್ರಿಯ ಮತ್ತೆ ಅಭಿಮನ್ಯು, ತನ್ನ ತಂಗಿಯ ಮಗ. ಆದರೆ ಅದೆಲ್ಲವೂ ಇದ್ದಾಗ ಇದರ ಹಿಂದೆ ಇರುವ ಕಾಸ್ಮಿಕ್ ಅರೇಂಜ್ಮೆಂಟ್, ಒಂದು ದೇವತೆಗಳ ಲೆಕ್ಕಾಚಾರ, ಇದು ಇಷ್ಟು ಕಾಲ ಮಾತ್ರ ಇರಬೇಕು, ಇಷ್ಟು ಕೆಲಸ ಮಾಡಬೇಕು, ಇದು ನನ್ನ ಹತ್ರ ಬರಬೇಕು, ಇದು ಹೀಗೆ, ಇದು ಹೀಗಲ್ಲದಿದ್ದರೆ ಹಾಗೆ ಆಗಲಿಕ್ಕಿಲ್ಲ. ಇಂಥ ಲೆಕ್ಕಾಚಾರಗಳಿಲ್ಲದಕ್ಕೆ ನಾವು ಇವತ್ತು ಹಿಸ್ಟ್ರಿಯನ್ನು ಏನೇನೋ ಗಲಾಟೆ ಮಾಡ್ತಿದ್ದೇವೆ. ಒಂದಂತೂ ಸತ್ಯ, ವೇದವ್ಯಾಸರ ಮಾತೆ ಹೇಳುತ್ತೆ, ಚರಿತ್ರೆಯ ಬಗ್ಗೆ ಗೌರವ ಇಲ್ಲದವರು ಚರಿತ್ರೆ ಬರೆಯಬಾರದು. ಸ್ಪಷ್ಟ ಗೊತ್ತಾಗುತ್ತೆ ನೋಡಿ. ಚರಿತ್ರೆಯ ಬಗ್ಗೆ ಗೌರವ ಇಲ್ಲದವರು ಚರಿತ್ರೆ ಬರೆಯಬಾರದು. ನಮ್ಮ ದೇಶದ ಚರಿತ್ರೆಯನ್ನು ಬರೆದವರೆಲ್ಲ ನಮ್ಮ ದೇಶದ ಪರಂಪರೆಯ ಬಗ್ಗೆ ಗೌರವ ಇಲ್ಲದವರು. ಆದ್ದರಿಂದ ನಮ್ಮ ದೇಶದ ಚರಿತ್ರೆಯನ್ನು ಪುನರುತ್ಥಾನ ಮಾಡಬೇಕು, ಹೊಸದಾಗಿ ನೋಡಬೇಕು, ಗೌರವದಿಂದ ಸನಾತನ ಪರಂಪರೆಯನ್ನು ಅರ್ಥ ಮಾಡಿಕೊಂಡು ಬರೀಬೇಕು ಅಂತ ಈಗೊಂದು ಚಳುವಳಿ ಎದ್ದಿರೋದು. ಇದೇನು ಅಸಹಜ ಅಲ್ಲ. ಯಾಕೆಂದರೆ ಕುಲದ ಚರಿತ್ರೆ ಚೆನ್ನಾಗಿದ್ದರೆ ಈ ಇತಿಹಾಸ ಚೆನ್ನಾಗಿರುತ್ತೆ. ಒಂದು ವೇಳೆ ಕುಲದ ಚರಿತ್ರೆ ಚೆನ್ನಾಗಿಲ್ಲದಿದ್ದರೆ ಇತಿಹಾಸ ಚಾರಿತ್ರ್ಯಹೀನ ಆಗ್ತದೆ ಅಂತ ನಾನು ವೇದವ್ಯಾಸರ ಒಂದು ಮಾರ್ಗ ಪರಂಪರೆಯನ್ನು ಉಲ್ಲೇಖ ಮಾಡಿ ಮೊನ್ನೆಯ ದಿನ ಹೇಳಿದ್ದೆ. ನಮ್ಮ ದೇಶ ತನ್ನ ಚರಿತ್ರೆಯನ್ನು ಚಾರಿತ್ರ್ಯಹೀನ ಮಾಡಿಕೊಳ್ಳಿಕ್ಕೆ ಕಾರಣ ಕುಲದ ಬಗ್ಗೆ, ಕುಲ ಪರಂಪರೆಯ ಬಗ್ಗೆ ಗೌರವ ಇಲ್ಲದವರು ಚರಿತ್ರೆಯನ್ನು ಬರೆದದ್ದು. ಅದು ಪುನರ್ನಿರ್ಮಾಣ ಆಗಬೇಕು, ಮತ್ತೆ ಬರಿಬೇಕು, ಎಲ್ಲ ಸತ್ಯ.
ಕಾಸ್ಮಿಕ್ ಅರೇಂಜ್ಮೆಂಟಿನ ವಿಷಯಕ್ಕೆ ಬಂದಾಗ ಕಾಸ್ಮಿಕ್ ಅರೇಂಜ್ಮೆಂಟ್ನಲ್ಲಿ ಯಾವುದೂ ಆವೇಶಕ್ಕೆ ಒಳಗಾಗಿ ನಮ್ಮ ಒಳಗೆ ಭೇದ ಉಂಟು ಮಾಡುವ ಚರಿತ್ರೆಯನ್ನು ಖಂಡಿತ ಮಾಡಬಾರ್ದು.